ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಹೇಗಿದ್ದೀರಿ? ಚೆನ್ನಾಗಿ ಸರ್ ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಬಹಳ ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ ಲೈವೇ ನೋಡ್ತಾ ಇದ್ದೀವಿ ಸರ್ ಇಷ್ಟೊತ್ತು. ಹೌದಾ? ಸರ್ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಸರ್. ಸುಮಾರು ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ ಕಾಲೇ ಕನೆಕ್ಟ್ ಆಗ್ಲಿಲ್ಲ ನಮ್ಗೆ. ಅಯ್ಯೋ ದೇವ, ಸರ್ ಯಾವಾಗ್ಲಿಂದ ಟ್ರೈ ಮಾಡ್ತಿದ್ರಿ? ಸರ್ ನಾನು ಸುಮಾರು ಒಂದು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾವು ಹಸ್ಬೆಂಡ್ ಅಂಡ್ ವೈಫು. ಸರ್ ನಿಮ್ ಫೋನೇ ಕನೆಕ್ಟ್ ಆಗಿಲ್ಲ ಸರ್. ಕಂಟಿನ್ಯೂ ಸರ್ ನಾವು ಒಂದು ವಾರದಲ್ಲಿ ಒಂದು ಟೈಮ್ ಆದ್ರೂ ನಿಮ್ ಫೋನ್ ಮಾತಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ಆದ್ರೆ ಸಿಗ್ತಿರ್ಲಿಲ್ಲ. ಸರ್ ಸಿಗ್ತಾ ಇರ್ಲಿಲ್ಲ ಸರ್. ಇಲ್ಲಿ ಒಳ್ಳೇದಾಗ್ಲಿ. ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೀವಿ ಸರ್. ಸಂತೋಷ. ಏನ್ ಮಾಡ್ಕೊಂಡ್ರು ನೀವು? ಸರ್ ನಾನು ಮರ ಕಟ್ ಮಾಡೋ ಕೆಲಸ ಸರ್. ಮರ ಕಟ್ ಮಾಡ್ತೀರಿ? ಹೌದು ಎಷ್ಟು ಸರ್, ಮರ ವರ್ಷದಿಂದ ಕಟ್ ಮಾಡ್ತಾ ಇದ್ದೀರಿ ಇದನ್ನ? ಸರ್ ನಾನು ಸುಮಾರು ಒಂದು 12-13 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಆರಂಭದಲ್ಲಿ ಸೇರಿದಾಗ ಕೊಡ್ಲಿ ಇತ್ತು, ಗರಗಸ ಇತ್ತು, ಮಿಷಿನ್ ಇತ್ತು? ನಾವು ಕೊಡ್ಲಿದಲ್ಲಿ ಕಟ್ ಮಾಡ್ತಾ ಇದ್ವಿ ಸರ್. ಫಸ್ಟ್ ನಮ್ಮ ತಂದೆಯವರು ಮಾಡ್ತಾ ಇದ್ರು. ಹ್ಮ್. ಅವರು ಮರದ ಮೇಲಿಂದ ಬಿದ್ದು ಹ್ಯಾಂಡಿಕ್ಯಾಪ್ ಆಗೋದ್ರು. ಓಹೋ, ಅಂದ್ರೆ ಅವರು ಇದೇ ಕೆಲಸ ಮಾಡ್ತಾ ಇದ್ರು? ಹೌದು ಸರ್, ಅವರು ಇದೇ ಕೆಲಸನೇ ಮಾಡ್ತಾ ಇದ್ರು. ಸೊ ಮರ ಕಟ್ ಮಾಡ್ಬೇಕಾದ್ರೆ ಮೊದಲು ರೆಂಬೆ ಕೊಂಬೆ ಕಟ್ ಮಾಡ್ಬೇಕಲ್ಲ, ಅಲ್ಲಿಂದ ಬಿದ್ದು ತೊಂದರೆ ಆಗಿತ್ತಾ? ಹೌದು ಸರ್, ಅವರು ಮೇಲ್ಗಡೆ ಜೇನ್ ಇರೋದು ನೋಡಿರ್ಲಿಲ್ಲ, ಜೇನ್ ಇದ್ದಿದ್ದು. ಅಯ್ಯೋ. ಅವರು ಕಟ್ ಮಾಡ್ಬೇಕಾದ್ರೆ ಕಚ್ಚಿ ಮೇಲೆಯಿಂದ ಬಿದ್ದೋಗಿದ್ದಾರೆ ಸರ್. ಈಗ ಚೆನ್ನಾಗಿದ್ದಾರಾ? ಸರ್ ಚೆನ್ನಾಗಿದ್ದಾರೆ ಸರ್. ಸಂತೋಷ, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದು ಇದೆಯಾ? ಸರ್ ಇದೆ ಸರ್. ಓ, ನಿಮ್ ಶ್ರೀಮತಿಯವರು ಅಲ್ಲೇ ಇದ್ದಾರಾ? ಇಲ್ಲ ಸರ್, ಅವರು ಡೆತ್ ಆದ್ರು ಇವಾಗ 5 ತಿಂಗಳಾಯ್ತು ಸರ್. ಬಟ್ ಕಾಯ್ತಾ ಇದ್ವಿ ಅಂತ ಹೇಳ್ತಿದ್ರಿ ನೀವು? ಸರ್, ಒಂದ್ 2 ವರ್ಷ ಹಿಂದೆಯಿಂದ ನಾವು ಟ್ರೈ ಮಾಡ್ತಾ ಇದ್ವಿ. ಇವಾಗ ಅವರು ರೀಸೆಂಟ್ ಆಗಿ ಒಂದು 5 ತಿಂಗಳಾಯ್ತು ತೀರೋಗಿ. ಪಾಪ ಅವರು ಮಾತಾಡ್ಬೇಕು ಅಂದ್ಕೊಂಡಿದ್ರ? ಸರ್ ತುಂಬಾ ಸರ್, ನಿಜವಾಗ್ಲೂ ಸರ್, ಅವ್ರು ನಿಮ್ ದೊಡ್ಡ ಫ್ಯಾನ್ ಸರ್. ದೊಡ್ಡ ಫ್ಯಾನ್ ಅಂದ್ರೆ ಸರ್, ಅವರು ನಾನೇ ಬೈತಾ ಇದ್ದೆ ಸರ್, ಅದೆಲ್ಲ ಸುಮ್ನೆ ಫೇಕು, ಅದೆಲ್ಲ ಮಾತಾಡ್ದು ಅವ್ರು ಇದಕ್ಕೋಸ್ಕರ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಸರ್. ಅಯ್ಯೋ. ನಿಮ್ ಕಾರ್ಯಕ್ರಮ ಅವ್ರು ನೋಡ್ತಾ ಇರ್ಬೇಕಾದ್ರೆ ನೈಟ್ ಎಲ್ಲ ನೋಡೋರು. ಅವರು ಜನಗಳು ಹೇಳೋದನ್ನೆಲ್ಲ ಕೇಳಿ ನಾವು ಒಂದ್ ಟೈಮ್ ಮಾತಾಡ್ಬೇಕು, ನಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳ್ದಾಗೆಲ್ಲ ನಾನು ಇಲ್ಲ ಸುಮ್ನೆ ಮಾಡ್ತಾರ ಆತರ ಅಂತ ಇದ್ದೆ. ಬಟ್ ನನ್ ಜೀವನದಲ್ಲಿ ನಾನು ಅವ್ರನ್ನ ಕಳ್ಕೊಂಡ್ಮೇಲೆ ಅರ್ಥ ಆಯ್ತು ಸರ್, ಜೀವನ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದ್ ತರ ನಡೆಯುತ್ತಲ್ಲ. ಹಾ ಭಗವಂತ, ಪಾಪ ನೋಡಿ ಆ ಜೀವ ಮಾತಾಡ್ಲಿಕ್ಕೆ ಆಸೆ ಪಟ್ರು, ಬಟ್ ಯಾಕೋ ತುಂಬಾ ಸರ್ ಹೇಳ್ಬೇಕು ಅಂದ್ರೆ ಹೆಚ್ಚಾಗಿ ಅವರು ತುಂಬಾ ಸತಿ ಅನ್ಕೊಂತ ಇದ್ರು ಸರ್ ಮಾತಾಡ್ಬೇಕು. ನಮ್ದು ಲವ್ ಮ್ಯಾರೇಜ್ ಸರ್ ಆಗಿದ್ದು. ಅವರು ಅಣ್ಣ ತಮ್ಮ ಯಾರು ಮಾತಾಡ್ತಾ ಇರ್ಲಿಲ್ಲ, ಬಟ್ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇತ್ತು. ಹಾ ಗೋವಿಂದ, ಸದ್ಗತಿ ಒಳ್ಳೇದಾಗ್ಲಿ. ಈಗ ಹೇಳಿ ಏನ್ ಕತೆ ಪಾಪ. ನನ್ನ ನಂಬಿಕೆ ಏನಂದ್ರೆ, ಈಗ ನಾನು ಬಹುಶಃ ನಿಮ್ಮೊಂದಿಗೆ ಬಹಳ ಮನಸ್ಪೂರ್ವಕವಾಗಿ ಮಾತಾಡೋದ್ರಿಂದ ಆ ಆತ್ಮಕ್ಕೆ ಅದು ತಲುಪಲಿ ಅಂತ ಅಷ್ಟೇ. ಹೇಳಿ, ಅವ್ರ ಪರವಾಗಿ ನಿಮ್ಮ ಜೊತೆ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಬಟ್ ಆ ಜೀವಕ್ಕೆ ನಾನು ಕ್ಷಮೆ ಕೋರ್ತೀನಿ. ಬಹುಶಃ ಅದು ಆ ಸಮಯದಲ್ಲಿ ಒಂದು ಇದರಿಂದ ಪ್ರಭಾವಿತರಾಗಿ ಏನೋ 1-2 ಮಾತಾಡಿದ್ರೆ ಏನೋ ಮನಸ್ಸಿಗೆ ಆನಂದ ಆಗ್ತಿತ್ತೋ ಏನೋ, ಯಾಕೋ ಅವತ್ತಿಗೆ ಸಿಕ್ಕಿಲ್ಲ. ಬಟ್ ಇವತ್ತು ನೀವು ಬಂದಿದ್ದೀರಿ, ಆಗ್ಲಿ. ಹೇಳಿ, ಏನ್ ವಿಚಾರ ನಿಮ್ದು? ಸರ್ ನಾವು 3 ಜನ ಅಣ್ಣ ತಮ್ಮಂದಿರು. ಅದ್ರಲ್ಲಿ ಒಬ್ಳು ತಂಗಿ ನನಗೆ. ನಾವು ಟೋಟಲ್ 4 ಜನ. ಓ, ನೀವೆಷ್ಟನೇವರು? ನಾನು ಗಂಡ್ ಮಕ್ಳದಲ್ಲಿ ನಾನು ಲಾಸ್ಟ್ ಸರ್, 3ನೇವನು. ಓಕೆ. ತಂಗಿ ಒಬ್ಬರಿದ್ದಾರೆ ನಿಮಗೆ? ತಂಗಿ ಒಬ್ರಿದ್ದಾರೆ ಸರ್. ಹೇಳಿ. ತಂಗಿ ಒಬ್ರಿದ್ದಾರೆ. ನಮ್ಮ ಅಣ್ಣ ರೀಸೆಂಟ್ ಆಗಿ ಇವಾಗ ಒಂದು 9 ತಿಂಗಳಿಂದ ಅವರು ಡೆತ್ ಆದ್ರು. ಹೌದಾ? ಅಂದ್ರೆ ಅವರು ಕುಡಿಯೋದಕ್ಕೆ ಸ್ವಲ್ಪ ತುಂಬಾ ಎಡಿಟ್ ಆಗ್ಬಿಟ್ಟಿದ್ರು ಅವರು. ಅದ್ರಿಂದ ಅವ್ರು ಡೆತ್ ಆದ್ರು ಹೈದರಾಬಾದ್ ಅಲ್ಲಿ. ಸರ್ ನಮ್ಮ ಲೈಫ್ ಹೇಳ್ಕೋಬೇಕು ಅಂದ್ರೆ, ನಮ್ಮ ವಯಸ್ಸು ನಾನೇನು ಓದಿಲ್ಲ ಸರ್. ನನ್ ಚಿಕ್ಕ ವಯಸ್ಸಿಂದನೂ ನಾನು ಅದು ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ. ಓ, ನೀವು ಅಂದ್ರೆ ಹಾವುಗಳನ್ನ ಹಿಡಿದು ಅವುಗಳನ್ನ ಸುರಕ್ಷಿತ ಜಾಗಕ್ಕೆ ಬಿಡ್ತೀರಿ? ಹೌದು ಸರ್. ಇವಾಗ ಯಾವ್ದಾದ್ರು ನಿಮಗೆ? ನಾನು ಅದು ನಮ್ಮ ತಂದೆಯವರು ಕೂಡ ಮಾಡ್ತಾ ಇದ್ರು, ಅದನ್ನ ನಾನ್ ಕಂಟಿನ್ಯೂ ಮಾಡ್ತೀನಿ ಸರ್. ಮತ್ತೆ ಈ ಹೆಬ್ಜೇನುಗಳು ಇರುತ್ತಲ್ಲ ಸರ್ ಮನೆಗಳಲ್ಲಿ, ಹೆಬ್ಜೇನು ಮತ್ತೆ ಹಾವುಗಳು, ಇವಾಗ ಕರಡಿ, ಇಲ್ಲ ಅಂದ್ರೆ ಸಿಟಿಗಳ ಕಡೆ ಅದನ್ನ ಚಿರತೆಗಳು, ಈ ತರ ಯಾವ್ದಾದ್ರು ಬರುತ್ತೆ ಸರ್. ಧೈರ್ಯ ನಿಮ್ಗೆ ಹಂಗಾದ್ರೆ? ಸರ್ ಅದು ರೆಸ್ಕ್ಯೂ ಮಾಡ್ತೀವಿ ಸರ್ ನಾವು. ಆಯ್ತು. ಅಂದ್ರೆ ಅದನ್ನ ನೀವು ಸ್ವಲ್ಪ ಬಾಲ್ಯದಿಂದಲೂ ರೂಢಿಸ್ಕೊಂಡಿದ್ರಿ? ಸರ್, ಚಿಕ್ಕ ವಯಸ್ಸಿಂದಲೂ ಅದು ಅಭ್ಯಾಸ ಇದೆ.
ಮತ್ತೆ ಇಲ್ಲಿ ಇದೇನಿದು ಕತೆ, ಪ್ರೇಮ ಕತೆ? ಪ್ರೇಮ ಕತೆ ಅಂದ್ರೆ ಸರ್ ನಮ್ಮ ಮೊದಲಿಂದ ಹೇಳ್ತೀನಿ, ನಮ್ಮ ರಿಲೇಟಿವ್ ಆಗ್ಬೇಕು ಸರ್. ಅವರು ಏನಾಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದು ಅಸಹ್ಯ ಅನ್ಸುತ್ತೆ, ಬಟ್ ಆದ್ರೂ ಹೇಳ್ತೀನಿ. ಹೇಳಿ ಹೇಳಿ. ನಮ್ಮ ರಿಲೇಷನ್ ಆಗ್ಬೇಕು ಸರ್, ನಮ್ಮ ವೈಫು. ಓಕೆ, ಅಂದ್ರೆ ನಿಮ್ಮ ತಾಯಿ ಕಡೆಯವರು, ತಂದೆ ಕಡೆಯವರು? ತಂದೆ ಕಡೆಯಿಂದ ಸರ್. ಓಕೆ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಮ್ಯಾರೇಜ್ ಆಗಿತ್ತು ಸರ್. ಆಕೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿತ್ತು? ಹೌದು ಸರ್, ಮ್ಯಾರೇಜ್ ಆಗಿತ್ತು. ಒಂದು 14 ವರ್ಷ ಏಜ್ ಇದ್ದಾಗೆ ಮದುವೆ ಆಗಿತ್ತು. ಅವ್ರಿಗೆ 2 ಹೆಣ್ಮಕ್ಳಿದ್ರು ಸರ್. ಅಂದ್ರೆ ಈ ಹೆಣ್ಮಕ್ಳಿಗೆ ಆಲ್ರೆಡಿ 2 ಹೆಣ್ಮಕ್ಳಿದ್ರು? ಹಾ, ಹೆಣ್ಮಕ್ಳಿದ್ರು. ಅದು ಯಾಕೆ ಹಂಗೆ 14 ವರ್ಷಕ್ಕೆ? ಅಂದ್ರೆ ಅದು ಬಾಲ್ಯ ವಿವಾಹ ಅಂತಾರಲ್ಲ, ಆ ಥರನಾ? ಬಟ್ ಅವ್ರಿಗೆ ಹಸ್ಬೆಂಡ್ಗೆ ಏಜ್ ಆಗಿತ್ತು ಸರ್. ಎಷ್ಟು ಏಜ್ ಆಗಿತ್ತು ಅವ್ರಿಗೆ? ಅವ್ರಿಗೆ ಒಂದು 31, 32 ಆಯ್ತಾ, ಆ ತರ ಏಜ್ ಆಗಿತ್ತು ಸರ್. ಅಂದ್ರೆ ಈಕೆಗೆ 14 ಇದ್ದಾಗ ಆಕೆಗೆ 30 ಅಥವಾ ಆತನಿಗೆ 31, 32? ಹಾ ಸರ್, ಹೌದು. ಬಟ್ ಅವ್ರ ಮದುವೆ ಎಲ್ಲ ನೀವು ನೋಡಿದ್ರಿ? ಇಲ್ಲ ಸರ್, ನಾವು ಅವ್ರಿಗೆ ಟಚ್ ಅಲ್ಲಿ ಇರ್ಲಿಲ್ಲ. ನಾವು ತುಂಬಾ ವರ್ಷಗಳಿಂದ ದೂರ ಇದ್ದೆವು ನಾವು ನಮ್ಮ ರಿಲೇಟಿವ್ ಇಂದ. ನಾವು ಬೆಂಗಳೂರಲ್ಲೇ ಹುಟ್ಟಿ ಇಲ್ಲೇ ದೊಡ್ಡವರಾಗಿರೋದು ಸರ್ ನಾವು. ಓಕೆ, ಅವ್ರಿಗೆ ಅಲ್ಲಿ ಮದುವೆ ಆಯ್ತು, ಅನಂತರ 2 ಮಕ್ಕಳಾದು, ಆಮೇಲೆ 2 ಮಕ್ಕಳಾದ್ರು ಸರ್. ಆಮೇಲೆ ಅವ್ರ ಹಸ್ಬೆಂಡ್ ಡೆತ್ ಆದ್ರು ಸರ್. ಓ. ಅವ್ರ ಹಸ್ಬೆಂಡ್ ಡೆತ್ ಆದಾಗ ಅವ್ರಿಗೆ ಒಂದು 16 ವರ್ಷ ಏಜ್. ಮದುವೆ ಒಂದು 2-3 ವರ್ಷಕ್ಕೆ ತೀರೋದ್ರ? ಹೌದು ಸರ್. 2 ವರ್ಷ ತುಂಬಿ 3 ವರ್ಷ ಮುಗ್ದಾಗ 2 ಮಕ್ಕಳು ಅವ್ರಿಗೆ. ಅವರು ಡೆತ್ ಆದ್ರು. ಅವರು ನಮ್ ಮನೆ ಕಡೆ ನಾವು ಕರ್ಕೊಂಡ್ ಬಂದ್ವಿ, ಸ್ವಲ್ಪ ದಿವಸ ಇರ್ಲಿ ಇಲ್ಲಿ ಬೆಂಗಳೂರಲ್ಲಿ ಅಂತ. ಮತ್ ಆಮೇಲೆ ಅವ್ರ ಮೇಲೆ ನನ್ಗೆ ಇಷ್ಟ ಆಗಿ ನಾನೇ ಪ್ರಪೋಸ್ ಮಾಡಿದೆ ಸರ್ ಅವ್ರಿಗೆ. ಅಂದ್ರೆ ಅವತ್ತಿಗೆ ಅವ್ರಿಗೆ 16 ವರ್ಷ, 2 ಮಕ್ಳಿದ್ದು? ಹೌದು ಸರ್. ನೀವು ಆ ಸಮಯದಲ್ಲಿ ಅವ್ರನ್ನ ಇಷ್ಟಪಟ್ರಿ? ಇಷ್ಟಬಿಟ್ಟು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂದೆ. ಮತ್ತ ಅವರು ಫಸ್ಟ್ ಇಷ್ಟ ಇಲ್ಲ ಅಂದ್ರು. ಆಮೇಲೆ ನನ್ಗೆ ಯಾರು ನೋಡ್ಕೊಳ್ಳಲ್ಲ ಅಣ್ಣ, ಅವ್ರ ಫ್ಯಾಮಿಲಿದಲ್ಲಿ ಯಾರು ಕೇರ್ಲೆಸ್ ಸರ್ ತುಂಬಾ. ಇವ್ರ ಬಗ್ಗೆ ಅಷ್ಟು ಕಾಳಜಿ ಯಾರಿಗೂ ಇಲ್ಲ ಅಂತ? ಇಲ್ಲ ಸರ್. ಕಾಳಜಿ ಇದ್ದಿದ್ರೆ 14ಕ್ಕೆ ಮದ್ವೆನೇ ಮಾಡ್ತಿರ್ಲಿಲ್ಲ. ಹಾ ಸರ್. ಆ ತರ ಇರೋದ್ರಿಂದ ಅವರು ಒಪ್ಕೊಂಡ್ರು ಸರ್, ಸರಿ ಆಯ್ತು ಅಂತ. 2016 ಡಿಸೆಂಬರ್ ತಿಂಗಳಲ್ಲಿ ನಾವು ಮನೆಯಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಎಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ, ಅಮ್ಮ, ಅಪ್ಪ, ಅಣ್ಣ, ತಂಗಿ ಎಲ್ಲಾರು ಇದ್ರು ಸರ್. ನಮ್ಮ ಫ್ಯಾಮಿಲಿ ತುಂಬಾ ಫ್ಯಾಮಿಲಿ ಸರ್ ಒಂಥರ. ಆ ತರ ಇದ್ದು ನಮ್ಮ ಮನೆಯಿಂದ ನಾನು ಕರ್ಕೊಂಡು ಹೋಗ್ಬಿಟ್ಟೆ ಅವ್ರನ್ನ. ಅಂದ್ರೆ ಮನೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಸರ್. ಅಂದ್ರೆ ಇದನ್ನ ಒಪ್ಕೊಳ್ಳಲ್ಲ ಅನ್ನೋ ಸ್ವಲ್ಪ ಮುಂಜಾಗ್ರತೆ ನಿಮಗಿತ್ತು? ಒಪ್ಕೊಳ್ಳಲ್ಲ ಅನ್ನೋದು ನಿಮಗೆ ಖಾತ್ರಿ ಇತ್ತು? ಹಾ ಸರ್, ಅವ್ರು ಒಪ್ಕೊಳ್ಳಲ್ಲ ಅನ್ನೋದಿತ್ತು. ಬಟ್ ಆದ್ರೆ 1 ವೀಕ್ ಆದ್ಮೇಲೆ ಅವರೇ ಹೇಳಿದ್ರು, ನನ್ಗೂ ಯಾರು ಆತರ ಇಲ್ಲ, ನನ್ಗೂ ಚಿಕ್ಕ ಮಕ್ಳಿದಾರೆ, ನೀನ್ ಚೆನ್ನಾಗ್ ನೋಡ್ಕೊಂತೀನಿ ಅಂದ್ರೆ ನಾನು ನಿನ್ ಜೊತೆ ಇರ್ತೀನಿ, ನಾನ್ ಯಾವತ್ತೂ ಕೈ ಬಿಡ್ಬೇಡ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಕರ್ಕೊಂಡ್ ಹೋದೆ ಸರ್. ಕರ್ಕೊಂಡೋಗಿ ಮದ್ವೆ ಕೂಡ ಅದೇ. ಅಂದ್ರೆ ಮದ್ವೆ ಅಂದ್ರೆ ಏನು ಮನೆದಲ್ಲೇ ಸರ್, ಫೋಟೋ ಮುಂದೆನೆ ತಾಳಿ ಕಟ್ಟಿ. ಯಾರು ಇರ್ಲಿಲ್ಲ ಸರ್, ನಾವ್ ಇಬ್ರೇನೆ ಸರ್. ನಿಮ್ ತಂದೆ ತಾಯಿನೂ ಇಲ್ಲ? ಯಾರು ಇಲ್ಲ ಸರ್, ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಯಾರು ಇಲ್ಲ. ಅವಾಗಿಂದ ನಾವು ಚೆನ್ನಾಗಿದ್ವಿ ಸರ್. ಚೆನ್ನಾಗಿ ಅಂದ್ರೆ ನಾವು ತುಂಬಾ ಚೆನ್ನಾಗಿದ್ವಿ ಸರ್. ನಮ್ಮ ಮನೆಯಿಂದನೂ ಅವ್ರಿಗೊಂದ್ ಸ್ವಲ್ಪ ಟಾರ್ಚರ್ ಆಯ್ತು. ಯಾಕೆ? ಆತರ ನಾವಿಬ್ರು ಹೊರಗಡೆ ಹೋದ್ಮೇಲೆ ಒಂದ್ 6 ತಿಂಗಳಾದ್ಮೇಲೆ ಮತ್ತೆ ಮನೆಗ್ ಬಂದ್ವಿ ಸರ್. ಮನೆಗ್ ಬಂದಾದ್ಮೇಲೆ ಸ್ವಲ್ಪ ಸರಿಯಾಗಿ ಸೇರ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ. ನಮ್ಮಮ್ಮ, ನಮ್ ತಂಗಿ, ನಮ್ಮಣ್ಣ ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರಲ್ಲ ಸರ್. ನಮ್ ತಮ್ಮನ್ ಲೈಫ್ ಹಾಳು ಮಾಡ್ಬಿಟ್ಟೆ ನೀನು, ಅವ್ನ್ ಚೆನ್ನಾಗಿರೋ ಹುಡುಗಿನ ನಾವು ಮದುವೆ ಮಾಡ್ತಾ ಇದ್ವಿ, ಹಂಗೆ ಹಿಂಗೆ ಅಂತ ಸ್ವಲ್ಪ ಅವ್ರಿಗೆ ಮನ್ಸಿಗೆ ನೋವಾಗೋ ತರ ಮಾತಾಡೋದು, ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮವ್ರಿಗೆ ಹೇಳ್ಬಿಟ್ಟು, ನಾನ್ ನಿಮ್ ಹತ್ರ ಇರಲ್ಲ, ನಾನು ಅವ್ಳಿಗೆ ಮಾತು ಕೊಟ್ಟಿದೀನಿ, ನಾನು ಅವ್ರ ಜೊತೆನೆ ಜೀವನ ಮಾಡ್ತೀನಿ ಅಂದ್ಬಿಟ್ಟು ಮತ್ತೆ ಮನೆಯಿಂದ ಆಚೆ ಬಂದೆ ಸರ್. ಮನೆಯಿಂದ ಆಚೆ ಬಂದು ಇಲ್ಲಿ ಬೊಮ್ಮನಹಳ್ಳಿ ಗೊತ್ತಲ್ಲ, ಬೆಂಗಳೂರು? ಹಾ ಸರ್, ಬೊಮ್ಮನಹಳ್ಳಿ. ಅಲ್ಲಿ ಬಂದು ಇದ್ವಿ ಸರ್ ಇಬ್ರೆ. ಅವಳಿಗೆ ತುಂಬಾ ಆಸೆ ಇತ್ತು ಸರ್, ನಾವು ಹಂಗಿರ್ಬೇಕು ಹಿಂಗಿರ್ಬೇಕು, ನಾವು ಎಲ್ಲಾರ್ಗಿಂತಾನು ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲಾರ್ಗಿಂತ ನಾವು ಚೆನ್ನಾಗಿರ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಸರ್. ಅವಳು ಅನ್ಕೊಂಡಂಗೆ ಎಲ್ಲಾ ತರನು ಚೆನ್ನಾಗಿದ್ವಿ ಸರ್. ಎಲ್ಲಾ ತರ ಚೆನ್ನಾಗಿದ್ವಿ. ಬೆಂಗಳೂರಲ್ಲಿ ಅವಳು ಸೈಟ್ ತಗೊಂಡ್ ಮನೆ ಕಟ್ಬೇಕು ಅನ್ನೋ ಆಸೆ ಇತ್ತು. ಸೈಟ್ ತಗೊಂಡೆ, ಮನೆ ಕಟ್ಟದೆ. ಇನ್ನೂ ಮನೆ ಫಿನಿಶ್ ಆಗಿಲ್ಲ ಸರ್, ಸೀಟ್ ಮನೆ. ಹಾ ಸರ್, ಇಲ್ಲೇ ಸೈಟ್ ತಗೊಂಡು ಮನೆ ಕೂಡ ಕಟ್ಟದೆ. ಆ ಮನೆ ಪೂರ್ತಿ ಆಗೋದ್ರೊಳಗಡೆ ಅವ್ರು ತೀರೋದ್ರು ಸರ್. ಸೀಟ್ ಮನೆ ಕಟ್ಟಿದ್ರಿ? ಹಾ ಸರ್. ಅಂದ್ರೆ ಒಂದ್ ಸೀಟ್ ಮನೆ ಕಟ್ಟಿದ್ರಾ?
ಒಂದು ಸ್ವೀಟ್ ಮನೆ ಸರ್. ಸ್ವೀಟ್ ಮನೆ ಅಂದ್ರೆ ಸ್ವಲ್ಪ ಸ್ವಂತದ್ದು ಚೆನ್ನಾಗಿ. ಒಂದು ಸರ್ ಸ್ವೀಟ್ ಮನೆ ಅಂದ್ರೆ ಚೆನ್ನಾಗಿ ಕಟ್ಟಿದೀನಿ ಸರ್. ಡಬಲ್ ಬೆಡ್ರೂಮು ಎಲ್ಲ ಒಂಥರ ಚೆನ್ನಾಗಿ ಕಟ್ಟಿದೀವಿ ಸರ್. 30-40 ಆಮೇಲೆ ಸರ್ ಮುಕ್ಕಲ್ ಸೈಡ್ ಸರ್, ಒಂದು 800 ಸ್ಕ್ವೇರ್ ಫೀಟ್ ಓಕೆ ಓಕೆ. ಆ ತರ ಸರ್. ಆಮೇಲೆ ನಮ್ಮ ಮನೆಯವರು ಎಲ್ಲ ಚೆನ್ನಾಗಿದ್ರು ಸರ್ ಅವ್ರ ಹತ್ರ. ನಮ್ಮ ಮನೆಯವರು ಕೂಡ ಸರ್ ನಾವು ಸ್ವಲ್ಪ ಚೆನ್ನಾಗಾದ್ಮೇಲೆ ಎಲ್ಲಾರು ಚೆನ್ನಾಗೇ ಇದ್ರು ಸರ್. ದುಡ್ಡು ಕಾಸು ಅನ್ನೋದಲ್ಲ, ಅವ್ರಿಗೂ ಕೂಡ ಗೊತ್ತಾಯ್ತು ಅವಳು ಬಿಡಲ್ಲ. ಇದ್ರ ಬಗ್ಗೆ ನನ್ ಬಗ್ಗೆ ಸ್ವಲ್ಪ ತುಂಬಾ ಚರ್ಚೆ ಆಯ್ತು. ಮನೆಯಲ್ಲಿ ಗಲಾಟೆ ಮಾಡೋದು. ನಾನು ಹೇಳ್ದೆ ಓಪನ್ ಆಗಿ, ಅವಳು ನನ್ನ ನಂಬಿದಾಳೆ, ನನ್ ಕೈ ಬಿಡಲ್ಲ ಅಂತ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ಸರ್. ತುಂಬಾ ಚೆನ್ನಾಗಂದ್ರೆ ಸರ್ ನಮ್ ತರ ಯಾರು ಇರ್ತಾರೋ ಇಲ್ಲೋ ಕೂಡ ಗೊತ್ತಿಲ್ಲ ಸರ್, ಅಷ್ಟು ಚೆನ್ನಾಗಿರ್ತಾ ಇದ್ವಿ. ಯಾವ್ದು ಮನಸ್ತಾಪ ಇಲ್ಲ, ಗಲಾಟೆ ಇಲ್ಲ, ಒಂದ್ ದಿನ ನಾವು ಕಿತ್ತಾಡ್ದವ್ರಲ್ಲ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವೆಲ್ಲ ಚೆನ್ನಾಗಿದೀವಿ ಅಂತ ಗೊತ್ತಮೇಲೆ ಅವ್ರ ತಮ್ಮ ಬಂದ ಸರ್, ಲಾಸ್ಟ್ ಅವ್ರಿಗಿಂತ ಚಿಕ್ಕವರು. ಅವರು ನಮ್ಮ ಹತ್ರನೇ ಇರ್ತಾ ಇದ್ರು, ನನ್ ಜೊತೆನೆ ಕೆಲ್ಸಕ್ಕೆ ಬರ್ತಾ ಇದ್ರು. ಚೆನ್ನಾಗಿತ್ತು ಸರ್. ಮನೆಯಲ್ಲಿ ಅವ್ರ ಫ್ಯಾಮಿಲಿ ಅವರೆಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಸ್ವಲ್ಪ ಚೆನ್ನಾಗಿರ್ರಿ, ಆಯ್ತು ನಿಮ್ ಲೈಫ್ ನೀವೇನೋ ಮಾಡ್ಕೊಂಡಿದೀರಾ, ಬಟ್ ನಮ್ಮ ಹತ್ರ ಬರಬೇಡಿ, ನೀವೆಲ್ಲಾದ್ರೂ ಇರಿ, ಚೆನ್ನಾಗಿರಿ, ಆತರ ಹೇಳ್ತಾ ಇದ್ರು ಸರ್. ಅಂದ್ರೆ ಅವ್ರ ತಮ್ಮ ಮಾತ್ರ ಬಂದು ನಿಮ್ಮ ಮನೇಲಿ ಇದ್ರು ಬಿಟ್ರೆ ನಮ್ಮ ಮನೆಯಲ್ಲೇ ಇದ್ರು ಸರ್. ಅವ್ರ ಮನೆಯವರು ಫೋನ್ ಮೂಲಕ ಮಾತಾಡ್ತಿದ್ರು, ಬಟ್ ಅವ್ರ ಅತ್ತಿಗೆಯವ್ರು ಮಾತ್ರ ಮಾತಾಡ್ತಾ ಇದ್ರು ಸರ್. ಬಟ್ ಅಂದ್ರೆ ಅದು ಮರ್ಯಾದೆ ಪ್ರಶ್ನೆ ಅಂತಲ್ಲ. ಹೌದು ಸರ್. ಓಕೆ, ಅಂದ್ರೆ ನಿಮ್ಮನ್ನ ಮದುವೆ ಆಗಿದ್ದು ಮರ್ಯಾದೆ ಹೋದಂತೆ ಅಂತ. ಹೌದು ಸರ್. ಒಂದೇ ರಿಲೇಟಿವ್ ಆಗಿರೋದ್ರಿಂದ ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಸ್ವಲ್ಪ ಮನಸ್ತಾಪದಿಂದ ಮಾತಾಡ್ತಾ ಇರ್ಲಿಲ್ಲ ಸರ್. ಆಮೇಲೆ ಸರ್ ಎಲ್ಲ ಚೆನ್ನಾಗಿದ್ವಿ. ಚಿಕ್ಕ ವಯಸ್ಸಿಂದನೂ ಸರ್ ನನ್ನ ಮನೆಯವ್ರನ್ನ ನಾನು ಹೊರಗಡೆ ಕರ್ಕೊಂಡು ಮದ್ವೆ ಬೇಕಾದ್ರೇನೆ ನನ್ ದೊಡ್ಡ ಮಗಳನ್ನ ಮಾತ್ರ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹತ್ರನೇ ಬಿಟ್ಟು ಹೋಗಿದ್ವಿ. ನನ್ ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗಿದ್ವಿ ಸರ್. ಅಂದ್ರೆ ಇಲ್ಲಿ ಮಗಳು ಅಂತ ನೀವು ಸಂಬೋಧಿಸ್ತಾ ಇರೋದು ಈ ಮುಂಚೆ ಇದ್ದ ಮಕ್ಕಳನ್ನ? ಹೌದು ಸರ್, ನನ್ ಮಕ್ಕಳು ಸರ್. ಇವಾಗೂ ನಾನೇ ನೋಡ್ಕೊಂತಾ ಇದೀನಿ. ಅಂದ್ರೆ ಅದನ್ನ ಗಮನಿಸ್ಲಿಕ್ಕೆ ಅಷ್ಟೇ ತಗೊಂಡೆ, ಬಟ್ ಆ ಮಕ್ಕಳನ್ನ ನೀವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ? ಹಾ ಸರ್, ಅವಳಂದ್ರೆ ನನ್ಗೆ ಪಂಚಪ್ರಾಣ ಸರ್. ನಾನ್ ಇಷ್ಟ ಬೀಳ್ತೀನೋ ಅದಕ್ಕಿಂತ ಒಂದ್ 10ರಷ್ಟು ಜಾಸ್ತಿ ಅವಳು ಇಷ್ಟ ಬೀಳ್ತಾಳೆ ಸರ್. ನನ್ನ ಬಿಟ್ಟಿರಂತ ಇದೇ ಇಲ್ಲ ಸರ್ ಅವಳಿಗೆ, ನನ್ ಚಿಕ್ಕ ಮಗಳಿಗೆ ಅಷ್ಟು ಇದು. ಇವಾಗ ಅವ್ರ ಅಮ್ಮ ತೀರೋದಾಗ ಅವರು ಅಲ್ಲಿ ತಗೊಳ್ಳಿ. ಈಗ ಅಲ್ಲೇನೋ ಹೇಳಿದ್ರೆ ನಾನು ಎಲ್ಲೋ ಕರ್ಕೊಂಡು ಹೋಗಿದ್ದೆ ಅಂತ, ಎಲ್ಲಿಗೆ? ನಾನು ನಮ್ಮ ಮನೆಯಲ್ಲ ಕರ್ಕೊಂಡು ಹೋದ್ನಲ್ಲ ಸರ್, ಅವಾಗ ನನ್ ಚಿಕ್ಕ ಮಗಳು ನಾನ್ ಕರ್ಕೊಂಡು ಹೋಗಿದ್ವಿ ನಾವು. ಅವಳು ಇನ್ನೂ ಹಾಲು ಕುಡಿಯೋ ಮಗು ಆಗಿರೋದ್ರಿಂದ ಅವಳನ್ನ ಎತ್ಕೊಂಡು ಹೋಗಿದ್ವಿ. ನನ್ ದೊಡ್ಡ ಮಗಳು ಸ್ವಲ್ಪ ನೆದ್ದಾಡೋ ತರ ಇದ್ಲು, ಅದ್ರಿಂದ ನಮ್ಮ ಅಪ್ಪ ಅಮ್ಮ ಹತ್ರನೇ ಬಿಟ್ಟು ಹೋಗಿದ್ವಿ, ಅವರೇ ನೋಡ್ಕೊಂತಾ ಇದ್ರು. ಆಮೇಲೆ ನಾವ್ ಈ ತರ ಹೋಗಿದೀವಿ ಅಂತ ಅವ್ರ ತವ್ರ ಮನೆಯಲ್ಲಿ ಗೊತ್ತಾದ್ಮೇಲೆ ಸ್ವಲ್ಪ ಗಲಾಟೆ ಎಲ್ಲ ಮಾಡಿ ನನ್ ದೊಡ್ಡ ಮಗಳನ್ನ ಬಂದು ಅವ್ರು ಕರ್ಕೊಂಡು ಹೋಗ್ಬಿಟ್ರು ಸರ್. ನಮ್ ಹೆಂಡತಿ ಕಡೆ ಅವ್ರು ಕರ್ಕೊಂಡು ಹೋದ್ರು. ಅವರೇ ಅಲ್ಲಿ ಸಾಕೊಂಡಿದ್ರು. ಸುಮಾರು ಒಂದು 7 ವರ್ಷ 8 ವರ್ಷ ಅವರೇ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಸುಳ್ಳು ಹೇಳ್ಬಾರ್ದು, ಅವ್ರು ಅಂತವ್ರು ಇಂಥವ್ರು ಅನ್ನೋದಕ್ಕಿಂತ ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗೇ ಇಟ್ಕೊಂಡಿದ್ರು. ಅವಳ ನಾವು 7-8 ವರ್ಷ ಆದ್ರೂ ಕೂಡ ಅವಳ ಮಕ್ಕ ಕೂಡ ನೋಡಿರ್ಲಿಲ್ಲ ಸರ್ ನಾವು. ಅವ್ರ ತಮ್ಮವ್ರ ಸಹಾಯದಿಂದ ಹೋಗಿ ಹಾಸ್ಟೆಲ್ ಅಲ್ಲಿ ಇದ್ಲು ನನ್ ಮಗಳು ದೊಡ್ಡವಳು, ಹೋಗಿ ಮಾತಾಡ್ಸಿ ಎಲ್ಲ ಚೆನ್ನಾಗಿದ್ದೀವಿ ಸರ್. ಆಮೇಲೆ ಇವಾಗ ಒಂದು 5 ತಿಂಗಳಿಂದ ಸರ್ ಈ ತರ ಬ್ಲೈನ್ ಟ್ಯೂಮರ್ ಆಗಿ ಅವ್ರ ನಮ್ಮ ಮನೆಯವ್ರಿಗೆ ಏನ್ ತೊಂದ್ರೆ ಇತ್ತೋ ಏನೋ ಗೊತ್ತಿಲ್ಲ ಸರ್. ಆದ್ರೆ ನನ್ ಮುಂದೆ ಯಾವತ್ತೂ ಯಾವ ನೋವು ಏನು ಹೇಳ್ಕೊಂಡಿರ್ಲಿಲ್ಲ ಸರ್. ಅವರು ಅತಿ ಹೆಚ್ಚಾಗಿ ಅವ್ರ ಮನ್ಸಲ್ಲಿ ಏನಾದ್ರು ನೋವು ಇತ್ತೋ ಏನೋ ಗೊತ್ತಿಲ್ಲ, ಬಟ್ ನಿಮ್ ಕಾರ್ಯಕ್ರಮ ಮಾತ್ರ ತಪ್ಪಿದಿರ ನೋಡ್ತಾ ಇದ್ರಿ ಸರ್. ನನ್ಗೂ ಕೂಡ ಹೇಳ್ತಾ ಇದ್ರು ಅವರು. ಅಲ್ಲ, ಈಗ ಅಲ್ಲಿಗೆ ಬರ್ತೀನಿ, ಬಟ್ ಈ ಚೆನ್ನಾಗಿ ನಡೀತಾ ಇತ್ತು, ಬಟ್ ಈ ಸೂಚನೆ ಹೆಂಗ್ ಗೊತ್ತಾಯ್ತು, ಅಥವಾ ಎಲ್ಲಿಂದ ಶುರುವಾಯ್ತು? ಸುಮ್ನೆ ತಲೆನೋವು ಅಂತ ಹೇಳಿದ್ರು ಸರ್ ಮನೆಯಲ್ಲಿ. ಅವ್ರು ಇದಕ್ಕಿಂತ ಚೆನ್ನಾಗೇ ಇದ್ರು, ವೀಕ್ ಆಗೋದ್ರು. ವೀಕ್ ಅಂದ್ರೆ ಸ್ವಲ್ಪ ಊಟ ಕಮ್ಮಿ ಮಾಡಕ್ ಸ್ಟಾರ್ಟ್ ಮಾಡೋದು. ಮಕ್ಕದಲ್ಲಿ ಒಂದ್ ಸ್ವಲ್ಪ ಇವಾಗ ನಾವು ನಾರ್ಮಲ್ ಆಗಿ ನಾವು ನಕ್ಕೊಂಡು ಆಡ್ಕೊಂಡಿರೋದಕ್ಕೆ, ನಾರ್ಮಲ್ ಆಗಿರೋದಕ್ಕೆ ಇವಾಗ ಒಂದೇ ಸತಿ ತಪ್ಪಾಗಿ ಊಟ ಮಾಡ್ದಿರಾ ಏನೋ ಯೋಚನೆ ಮಾಡಿರೋ ತರ ಆತರ ಆಗೋದ್ರು. ಮಂಕ್ ಆಗೋದ್ರು. ಹೋಗ್ತಾ ಹೋಗ್ತಾ ನಾನು ತುಂಬಾ ಕೇರ್ ತಗೊಂತ ಇದ್ದೆ ಸರ್. ಏನಾಯ್ತಪ್ಪ ನಿಮ್ಗೆ, ಏನಾಗಿದೆ ಹೇಳು, ಹಾಸ್ಪಿಟ್ಲ್ಗೆ ಹೋಗೋಣ ಅಂತಂದ ಹಾಸ್ಪಿಟ್ಲ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಚೆನ್ನಾಗ್ ನೋಡ್ಕೊಂತ ಇದೀವಿ ಸರ್, ಎಲ್ಲ ಆಯ್ತು. ಆಮೇಲೆ ನಮ್ಮ ಮನೆದಲ್ಲೇ ಬಂದು ಸೆಟ್ಲ್ ಆಗೋದ್ವಿ ಸರ್. ನಾವು ಗಂಡ ಹೆಂಡತಿ ಮಕ್ಕಳು ಬೇರೆ ಕಡೆ ಇದ್ವಿ.
ಅವಳಿಗೆ ಆತರ ಆದಾಗಿಂದ ಅವಳಿಗೇನೋ ಒಬ್ಳೇ ಇರೋದಕ್ಕೆ ಇಷ್ಟು ವರ್ಷದಿಂದ ಒಬ್ಳೇ ಇರೋದಕ್ಕೆ ಏನಾದ್ರು ಬೇಜಾರಾಗ್ತಾ ಇದೆಯೇನೋ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಕರ್ಕೊಂಡ್ ಬಂದ್ಬಿಟ್ಟೆ ಸರ್. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಇರೋದು? ಅಪ್ಪ ಅಮ್ಮ ಅಣ್ಣ ತೀರೋಗಿದ್ರು ಸರ್, ಅದಕ್ಕೆ ಇದ್ರು. ಓಕೆ, ಅಲ್ಲಿಗೆ ನೀವು ಒಂದು ಕೂಡು ಕುಟುಂಬವಾಗಿ ಎಲ್ಲ ಸೇರ್ಕೊಂಡ್ರಿ? ಸರ್ ಎಲ್ಲಾರು ನಮ್ಮ ಫ್ಯಾಮಿಲಿ ಎಲ್ಲಾರು ಒಂದೇ ಹತ್ರ ಇದ್ವಿ. ಬಟ್ ಅವತ್ತಿಗೆ ಅವ್ರನ್ನ ಗೌರವದಿಂದ ಕಾಣ್ತಿದ್ರ ಮನೆಯವರು? ಹೌದು ಸರ್, ತುಂಬಾ ಚೆನ್ನಾಗಿ ನಮ್ಮ ಅಮ್ಮ ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು ಸರ್. ನಮ್ಮ ತಮ್ಮ, ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ತಂಗಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂತ ಇದ್ರು ನಮ್ಮ ಮನೆಯವ್ರನ್ನ. ಬಟ್ ಅಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಇದೇನು ಆರೋಗ್ಯ ಕೆಡ್ತಾ ಇತ್ತು? ಆರೋಗ್ಯ ಕೆಟ್ಟೋಗಿತ್ತು ಸರ್. ಆಮೇಲೆ ಇವ್ರಿಗೆ ಇದಕ್ಕಿದ್ದಂಗೆ ಒಂದೆರಡು ಟೈಮ್ ಪೀಟ್ಸ್ ಬರೋ ತರ ಆಯ್ತು. ಫುಲ್ ವೀಕ್ ಆಗಿ ಹೋಗಿದ್ರು ಸರ್. ಪಿಡ್ಸ್ ಬರ್ತಾ ಇತ್ತು? ಪೀಟ್ಸ್ ಬರೋ ತರ ಆಯ್ತು ಒಂದ್ ಟೈಮು. ಆ ತರ ಆಗಿ ಆಮೇಲೆ ನಾವು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋದ್ವು. ಸಂಜೆನ್ಸಲ್ಲೆಲ್ಲ ಅಡ್ಮಿಟ್ ಮಾಡೋದು. ಏನದು ಬ್ರೈನ್ ಟ್ಯೂಮರ್ ಏನೋ ಆಗಿದೆ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂದ್ರೆ ಸಂಜೆನ್ಸ್ ಅಲ್ಲಿ. ಬ್ರೈನ್ ಟ್ಯೂಮರ್ ಆಗಿದೆ ಅಂದ್ರ? ಸರ್ ಅದು ತಲೆದಲ್ಲಿ ಹೋಲ್ ಆಗಿದೆ ಅಂತ ಹೇಳಿದ್ರು ಸರ್. ತಲೆದಲ್ಲಿ ದೊಡ್ಡದಾಗಿ ಒಂದ್ ಇಂಚ್ಗಿಂತ ಜಾಸ್ತಿ ಹೋಲ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಆಪರೇಷನ್ ಮಾಡ್ತೀವಿ ಸರ್. ಅದಕ್ಕೆ ಸಾಲ ಆಗಿಲ್ಲ ಮಾಡಿ ಅವಳು ಉಳಿತಾಳೆ ಅನ್ನೋ ಆಸೆಗೆ ಏನೇನೋ ಮಾಡ್ಬಿಟ್ಟೆ ಸರ್. ಅಂದ್ರೆ ನಮ್ದು ನಾನು 2016 ಡಿಸೆಂಬರ್ ತಿಂಗಳಲ್ಲಿ ಸರ್ ಆಗಿದ್ದು. ಹತ್ತತ್ರ 10 ವರ್ಷ ಮುಗಿದೋಗಿತ್ತು ಸರ್. ಬಟ್ ಆ ವೇಳೆಯಲ್ಲಿ ನಿಮಗೆ ಮಕ್ಕಳು ಅಂತ ಆಗಿರ್ಲಿಲ್ಲ? ಇಲ್ಲ ಸರ್, ಅವ್ರ ಆಪರೇಷನ್ ಆಗಿತ್ತು ಸರ್ ನಮ್ಮ ವೈಫ್ಗೆ. ಓಕೆ, ಅದ್ರ ಬಗ್ಗೆ ನೀವು ಅಂತದ್ದೇನು? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅವಳು ಹೇಳ್ತಾ ಇದ್ಲು ಸರ್, ಅವಳು ನನ್ನ ವೈಫ್ ಹೇಳ್ತಾ ಇದ್ರು ಇನ್ನೊಂದ್ ಮದ್ವೆ ಮಾಡ್ಕೋ, ಇಲ್ಲಾಂದ್ರೆ ನಾನೇ ಇನ್ನೊಂದ್ಸತಿ ಆಪರೇಷನ್ ಮಾಡಿಸ್ಕೊಂತೀನಿ, ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು, ನಾನು ಆಪರೇಷನ್ ಮಾಡಿಸ್ಕೊಂತೀನಿ, ಒಂದು ಹೆಣ್ಮಗುನು ಆಗ್ಲಿ ಗಂಡ್ ಮಗುನು ಆಗ್ಲಿ ಅಂತ ಇದ್ರು. ನಾನು ಹೇಳ್ತಾ ಇದ್ದೆ, ನೋಡು ನನ್ ಮಗಳು ಅಂತಾನೆ ನಾನು ಭಾವಿಸ್ತಿದ್ದೀನಿ ಅವಳನ್ನ. ಅವಳಿಗೆ ವಿಚಾರ ಇವಾಗ ಗಂಟ ಗೊತ್ತಿಲ್ಲ ಸರ್, ನಾನು ಅವ್ರ ತಂದೆ ಅಲ್ಲ ಅನ್ನೋ ವಿಚಾರ ಇವಾಗ ಗಂಟಗೂ ಅವಳಿಗೆ ಗೊತ್ತಿಲ್ಲ, ನನ್ ಚಿಕ್ಕ ಮಗಳಿಗೆ. ಹೌದಾ? ಹೌದು ಸರ್. ಅಂದ್ರೆ ಇಬ್ರು ಮಕ್ಳಿಗೂ ಗೊತ್ತಿಲ್ವಾ? ಇಲ್ಲ, ದೊಡ್ಡ ಮಗ್ಳಿಗೆ ಗೊತ್ತಿದೆ ಸರ್. ದೊಡ್ಡ ಮಗಳು ಯಾಕೆಂದ್ರೆ ಅವ್ರು ತವ್ರ ಮನೆಯಲ್ಲಿ ಸಾಕೊಂಡಿರೋದ್ರಿಂದ ಅವಳಿಗೆ ಗೊತ್ತು. ನನ್ ಚಿಕ್ಕ ಮಗಳಿಗೆ ಇವಾಗ ಗಂಟ ಗೊತ್ತಿಲ್ಲ ಸರ್. ಆ ವಿಚಾರ ಗೊತ್ತಾಗ್ಬಿಟ್ರೆ ಅವಳು ಏನ್ ಫೀಲ್ ಆಗ್ತಾಳೋ ಅನ್ನೋದೇ ನನ್ ಭಯ ಸರ್. ಆಯ್ತು. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವತ್ತು ಚರ್ಚೆ ಆಗ್ಲಿಲ್ಲ, ಅಥವಾ ಅದೊಂದು ಮುಖ್ಯವಾದ ವಿಚಾರವೂ ಆಗ್ಲಿಲ್ಲ ನಿಮಗೆ? ಮಗು ಆಗೋದು ಅನ್ನೋದು ವಿಚಾರ ಆಗ್ಲಿಲ್ಲ ಅಲ್ಲಿ? ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ರು ಸರ್, ನಾನು ಅಲ್ಲಿ ಹೋಗಿ ನೋಡ್ಕೊ ಬರ್ತೀನಿ, ಇಲ್ಲಿ ನೋಡ್ಕೊ ಬರ್ತೀನಿ, ಅವಳು ಇರ್ಲಿ ಇವಳು ಇರ್ಲಿ, ಒಂದ್ ಮದ್ವೆ ಮಾಡ್ಕೊ, ನಿಂದು ಅನ್ನೋದೊಂದು ಲೈಫ್ ಆಗುತ್ತೆ, ಹಂಗೆ ಅಂದ್ರು. ನಾನು ನಮ್ಮ ಅಣ್ಣವ್ರ ಹತ್ರ ನಮ್ಮ ಅಪ್ಪವ್ರ ಹತ್ರ ಎಲ್ಲಾರ ಹತ್ರ ಗಲಾಟೆ ಮಾಡಿ ನಾನು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ ಸರ್. ನೀವ್ ಆತರ ಎಲ್ಲ ಯೋಚನೆ ಮಾಡಂಗಿದ್ರೆ ನಾನು ನಿಮ್ ಮನೆಯಲ್ಲೇ ಇರಲ್ಲ, ನಾನು ನನ್ನ ಹೆಂಡತಿ ನನ್ನ ಮಗಳು ಎಲ್ಲಾದ್ರೂ ಬದುಕೊಂತೀವಿ ನಾವು ಅಂತ ಹೇಳ್ಬಿಟ್ಟಿದ್ದೆ ಸರ್. ಆತರ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡೋದ್ ಬಿಟ್ಬಿಟ್ಟಿದ್ರು ಸರ್. ಅವರು ಯೋಚನೆ ಮಾಡೋದ್ ಬಿಟ್ಬಿಟ್ಟಿದ್ರು. ಆಯ್ತು. ಈ ನಡುವೆ ಇವ್ರಿಗೆ ಒಂದಷ್ಟು ಚಿಕಿತ್ಸೆ ನಡೀತಾ ಇತ್ತು. ಬಟ್ ಡಾಕ್ಟರ್ ಏನ್ ಭರವಸೆ ಕೊಟ್ಟಿದ್ರು? ಭರವಸೆ ಅಂದ್ರೆ ಸರ್, ಅವರು ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿದ್ವಿ ಸಂಜೆನ್ಸ್ ಅಲ್ಲಿ 15 ದಿನ ಅಡ್ಮಿಟ್ ಮಾಡಿದೆ. ಫಸ್ಟ್ ಆಪರೇಷನ್ ಆಯ್ತು ಸರ್. ಫಸ್ಟ್ ಆಪರೇಷನ್ ಮಾಡಿದಾಗ ಅವ್ರಿಗೆ ಫಸ್ಟ್ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಹ್ಯಾಕ್ಟಿವ್ ಆಗಿ ಇದ್ರು ಸರ್. ಮಾತಾಡ್ತಾ ಇದ್ರು, ನಡಿಯಕ್ ಆಗ್ತಾ ಇರ್ಲಿಲ್ಲ, ಮಾತಾಡ್ತಾ ಇದ್ರು ನಮ್ ಜೊತೆ. ಫಸ್ಟ್ ಆಪರೇಷನ್ ಆದ್ಮೇಲೆ ಅವ್ರ ಮಾತುಗಳು ನಿಲ್ಸ್ಬಿಟ್ರು ಸರ್. ಒಂಥರ ಫುಲ್ ಕೋಮಾ ಸ್ಟೇಜ್ ಆಗೋದ್ರು ಸರ್. ಆಪರೇಷನ್ ಆದ್ಮೇಲೆ ಕೋಮಾ ಸ್ಟೇಜ್ ಆಗೋದ್ರು ಸರ್. ಬಟ್ ಏನು ಮಾತು ಕೂಡ ಆಡ್ತಾ ಇರ್ಲಿಲ್ಲ, ತಲೆ ಕೂಡ ಅಲ್ಲಾಡಿಸ್ತಾ ಇರ್ಲಿಲ್ಲ ಸರ್. ಆತರ ಸುಮ್ನೆ ಕಣ್ ಬಿಡ್ತಾ ಇದ್ರು, ಏನು ಮೂವ್ಮೆಂಟ್ ಇರ್ಲಿಲ್ಲ ಸರ್. ಆತರ ಆಗೋದ್ರು. ಆಮೇಲೆ ಕೂಡ ಅವರು ಸರ್ಜರಿ ಡಾಕ್ಟರ್ನ ಅವ್ರನ್ನೆಲ್ಲಾನು ವಿಚಾರಿಸಾದ್ಮೇಲೆ ಡೌಟ್ ಇದೆ ಸರ್, ಬಟ್ ಟ್ರೈ ಮಾಡ್ಬೋದು, ಇದರಿಂದ ಅವ್ರು ಆಚೆ ಬರಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಇವಾಗ ಒಂದು ಬೊಂಬೆ ತರ ಇರುತ್ತೆ ಸರ್ ಅಂತ ಹೇಳಿದ್ರು. ಅವಳು ಬದುಕ್ತಾಳೆ ಅನ್ನೋ ಆಸೆಗೋಸ್ಕರ ಸರಿ ಸರ್, ಅವಳ ಜೀವನ ಅವಳು ನನ್ ಜೊತೆ ಇದ್ರೆ ಸಾಕು ಅನ್ನೋ ಒಂದು ಕಾರಣಕ್ಕೆ ತುಂಬಾ ಪ್ರಯತ್ನ ಬಿದ್ದೆ ಸರ್. ಸುಳ್ಳು ಹೇಳ್ಬಾರ್ದು. ಹೇಳಿದ್ರು ಅಂದ್ರೆ ಲವಲವಿಕೆಯಿಂದ ಇರುವ ಆ ಹೆಂಡತಿ ನಿಮಗೆ ಸಿಗ್ಲಿಕ್ಕಿಲ್ಲ, ಬಟ್ ಏನೋ ಒಂದು ದೇಹ ಜೀವಂತವಾಗಿದೆ ಅನ್ನೋದನ್ನ ನೀವು ನೋಡಬಹುದಷ್ಟೇ. ನೀವು ಅದಕ್ಕೆ ಒಪ್ಪಿದ್ರಿ? ನಾನು 100% ಒಪ್ಪಿದ್ದೆ ಸರ್. ನಾನು ಈ ವಿಚಾರನ ನಮ್ಮ ಮನೆಯಲ್ಲಿ ಕೂಡ ಯಾರಿಗೂ ಹೇಳಿರ್ಲಿಲ್ಲ. ಒಂದು ವಿಚಾರ ಅವ್ರ ತಮ್ಮನಿಗೆ ತಿಳಿಸಿದ್ದೆ ಸರ್, ಹಿಂಗ್ ಹೇಳ್ತಾ ಇದ್ದಾರೆ ಅಂತ. ನಾನು ಅವ್ರ ತಮ್ಮನ್ ತಿಳಿಸಿದ್ದೆ. ಅವ್ರ ತಮ್ಮ ಕೂಡ ಹೇಳಿದ್ದ, ಏನ್ ಮಾಡೋದು ಇವಾಗ ಅಂತ. ಪಾಪ ಅವನು ಕೂಡ ತುಂಬಾ ಹತ್ಕೊಂಡ, ಅವನು ಕೂಡ ತುಂಬಾ ಬೇಜಾರದ ಸರ್. ಆತರ ಎಲ್ಲ ಆಯ್ತು. ಆಮೇಲೆ ಅವ್ರ ತಮ್ಮ ಕೂಡ ನನ್ಗೆ ಸಪೋರ್ಟ್ ಮಾಡ್ದ, ಏನು ಆಗಲ್ಲ, ನೀವು ಯಾರಿಗ್ ಮೋಸ ಮಾಡಿಲ್ಲ, ದೇವ್ರು ನಿಮಗ್ ಮೋಸ ಮಾಡಲ್ಲ, ನೀವು ನಿಯತ್ತಿಗೆ ಇದ್ದೀರಾ,
ನೋಡೋಣ ಏನಾಗುತ್ತೆ ಆಗ್ಲಿ ಅಂದ್ಬಿಟ್ಟು ಅವ್ನ್ ಕೂಡ ಸ್ವಲ್ಪ ಸಹಾಯ ಮಾಡ್ದೆ ಸರ್ ಹಣ ಕಾಸಿಂದ. ತುಂಬಾ ಟ್ರೈ ಮಾಡಿದ್ವಿ, ಬಟ್ ಕಡೆಗೆ ಇದ್ರ ಹತ್ರ ಸಂಜನ್ಸ್ ಹತ್ರನೇ ಡೆತ್ ಆದ್ರು ಸರ್ ಅವರು. ಅಂದ್ರ ಎಷ್ಟು ಸಮಯ ನರಳಾಟ ಇತ್ತು ಅವ್ರಿಗೆ? ಹೌದು ಸರ್, ಅದು ಸರ್ ನನ್ಗೆ ಆಶ್ಚರ್ಯ ಏನು ಅಂದ್ರೆ ಸರ್, ಅವರು ಸಂಜನ್ಸ್ ಇಂದ ಎತ್ಕೊಂಡು ಹೋಗಿ ಅಂತ ಹೇಳಿದ್ರು ಸರ್. ಅವ್ರು ಇನ್ನ ಗ್ಯಾರಂಟಿ ಇಲ್ಲ, ತಗೊಂಡೋಗಿ ಮನೆಯಲ್ಲಾದ್ರೂ ತಗೊಂಡೋಗಿದೆ, ನಿಮ್ ಇಷ್ಟ ಅಂತ ಹೇಳಿದ್ರು ಡಾಕ್ಟರು. ಆಮೇಲೆ ಆಂಬುಲೆನ್ಸ್ ಕರ್ಸಿ ತಗೊಂಡ್ ಹೋಗೋಕ್ ಬಂದ್ವಿ ಸರ್. ಅರ್ಧ ಪ್ರಯಾಣ ಹೋಗಿದಂತಿತ್ತು ಸರ್, ಅವ್ರ ಮೂವ್ಮೆಂಟ್ ಏನೂ ಇರ್ಲಿಲ್ಲ. ನಮ್ಮ ಮನೆಯವ್ರದ್ದು ಅದು ಪೈಪ್ ಹಾಕಿದ್ರು ಸರ್ ನಮ್ಮ ಮನೆಯವ್ರಿಗೆ. ಆಪರೇಷನ್ ಆದ್ಮೇಲೆ ಬಾಯಿಂದ ಪೈಪ್ ಹಾಕಿದ್ರು. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದ್ವಿ ಸರ್ ನಮ್ಮ ಮನೆ ಹತ್ರ ಕರ್ಕೊಂಡ್ ಬಂದು ಅವರು ಆಂಬುಲೆನ್ಸ್ ಅಲ್ಲಿ ಇರ್ತಾರೆ ಸರ್. ಅವರು ಪೈಪ್ ತೆಗೆದ್ರು, ಅವ್ರಿಗೆ ಪೈಪ್ ತೆಗೆದ್ಮೇಲೆ ಒಂಥರ ಸೌಂಡ್ ಮಾಡಿದ್ರು ಸರ್. ಗುರು 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 ಅಂತ ಏನೋ ಒಂಥರ ಸೌಂಡ್ ಮಾಡಿದ್ರು. ಬಟ್ ನನ್ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ ಸರ್, ಇನ್ನೂ ಚೆನ್ನಾಗಿದ್ದಾರೆ, ಇನ್ನೂ ಏನು ಆಗಿಲ್ಲ ನಮ್ಮ ಮನೆಯವ್ರಿಗೆ. ಅವಾಗ ನಮ್ಮ ಅತ್ತಿಗೆ ಕೂಡ ಹೇಳಿದ್ರು, ಏನಾದ್ರು ಆಗ್ಲಿ ಹೊರಗಡೆ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಆತರ ಹೇಳಿದ್ಮೇಲೆ ನನ್ ಮೇಲೆ ನನ್ಗೆ ಕಂಡೀಷನ್ ಇಲ್ದಿರಾಗೋದು ಸರ್, ಭಯ ಸ್ಟಾರ್ಟ್ ಆಗೋಯ್ತು. ಆತರ ಮಾಡಿದ ಅವಳು ಚೆನ್ನಾಗಿದ್ದವಳು ಆತರ ಆಗಿರೋದ್ ನೋಡಿ ನನ್ಗೆ ಆಗ್ಲಿಲ್ಲ ಸರ್. ಅವ್ರ ಐಸಿಯುದಲ್ಲಿ ಇರೋದ್ರಿಂದ ನಾನು ನೋಡಿರ್ಲಿಲ್ಲ ಅವಳ ಪರಿಸ್ಥಿತಿ ಹೆಂಗಿದೆ ಅಂತ. ಅವ್ರು ಆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಾದ್ಮೇಲೆ ಅವಳನ್ನ ನೋಡಿ ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನು ಅವಳಿಗೆ ಆ ಟೈಮಲ್ಲಿ ಹೇಳ್ದೆ, ಅಪ್ಪ ನನ್ನ ಬಿಟ್ಟು ಹೋಗ್ತಾ ಇದೀಯಾ, ಯಾಕಪ್ಪ ನನಗ್ ಮೋಸ ಮಾಡ್ಬೇಡ ಅಂತ ನಾನು ಅವಳ ಹತ್ರ ಮಾತಾಡ್ದೆ ಸರ್. ನಾನು ಅವಳ ಹತ್ರ ಮಾತಾಡದೆ ಆತರ ಸರ್. ಅವಳು ಆ ಕಂಡೀಷನ್ ಅಲ್ಲಿ ಇದ್ರು ಕೂಡ ನನ್ ಕಡೆ ತಿರುಗಿ ಕಂಡ್ಬಿಟ್ಲು ಸರ್. ಅವಳು ಏನೋ ಹೇಳಕ್ ಪ್ರಯತ್ನ ಬಿದ್ಲು ಅಂತ ನನ್ ಭಾವನೆ ಸರ್, ಅದೇನು ಅಂತ ಗೊತ್ತಿಲ್ಲ. ಆತರ ಹೇಳಿ 2 ಸೆಕೆಂಡ್ಗೆ ಪ್ರಾಣ ಹೋಗ್ಬಿಡ್ತು ಸರ್. ಬಟ್ ಅವ್ರ ಕಡೆ ಸಮಯ ಹಾಗೆ ಪ್ರಾಣ ಹೋಗುವ ಒಂದು ವಾರ 2 ವಾರದ ಹಿಂದೆ ಏನಾದ್ರು ನಿಮ್ ಜೊತೆ ಮಾತಾಡಿದ್ರಾ? ಮಾತಾಡಿ ಅವರು ಮಾಮೂಲಿ ಮಾತಾಡಿದ್ರು ಸರ್. ಅವ್ರ ಅಕ್ಕ ಒಬ್ರು ಬರ್ತೀನಿ ಅಂತ ಹೇಳಿದ್ರು ಸರ್. ನನ್ನ ಹತ್ರ ಏನು ಅವ್ರು ಹೇಳ್ತಾ ಇದ್ರು ಸರ್, ನಾನ್ ಚೆನ್ನಾಗಿದ್ದೀನಿ, ನನ್ಗೇನು ಆಗಲ್ಲ, ನೀನ್ ಭಯ ಬೀಳ್ಬೇಡ. ಅವಳು ನನಗೆ ಇನ್ನೊಂದು ಸೂಕ್ಷ್ಮತೆ ಏನ್ ಹೇಳಿದ್ರು ಅಂದ್ರೆ ಸರ್, ನನ್ಗೆ ಅಕಸ್ಮಾತ್ ಏನಾದ್ರು ಆದ್ರೂ ಕೂಡ ನನ್ ಮಗಳನ್ನ ಕೈ ಬಿಡ್ಬೇಡ, ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊ ಅಂತ ಹೇಳಿದ್ಲು ಸರ್. ಲಾಸ್ಟ್ ಮೌಟ್ ಆಗಿತ್ತು ಸರ್. ಅದಾದ್ಮೇಲೆ ಅವಳು ನಮ್ಮ ಮಕ್ಕ ಪರಿಚಯ ಹಿಡಿತಿರ್ಲಿಲ್ಲ ಸರ್. ಒಂಥರ ಏನೋ ವಾಯ್ಸ್ ಅಲ್ಲಿ ಚೇಂಜಸ್, ಅವಳ ತರ ಮಾತಾಡ್ತಾ ಇರ್ಲಿಲ್ಲ, ಏನೋ ತೊದಲ್ತಾ ಇದ್ಲು. ಆತರ ತೊದಲ್ಬೇಕಾದ್ರೆ ನಮ್ಮ ಅತ್ತಿಗೆ ನಮ್ಮ ಅಮ್ಮ ಎಲ್ಲ ಮಾತಾಡ್ಸ್ಬಿಡ್ತಾರೆ ಸರ್ ಅವ್ರನ್ನ. ಏನೇನೋ ಮಾತಾಡ್ತಾ ಇದ್ರು, ಅಂದ್ರೆ ಒಂಥರ ಸೈಕೋ ತರ ಹೆಂಗ್ ಮಾತಾಡ್ತಾರೆ ಸರ್, ಆತರ ಮಾತಾಡ್ತಾ ಇದ್ರು. ಬಟ್ ನಾನು ಹತ್ರ ಹೋಗಿ ಕೇಳ್ದಾಗ ಲಾಸ್ಟ್ ಟೈಮ್ ಸರ್, ಅವಳು ನನ್ನ ಹತ್ರ ಮಾತಾಡಿದ ಕಡೆ ಮಾತು ಏನು ಅಂದ್ರೆ, ನಾನ್ ಯಾರು ಗೊತ್ತಪ್ಪ, ನನ್ ಕಾಣಿಸ್ತಾ ಇದೀನ ಅಂತ ನಾನು ಕೇಳಿದಾಗ ನನ್ಗೆ ಹೇಳಿದ್ಲು ಸರ್, ನೀನು ಮೆಂಟ್ಲು ಮಂಜ ನೀನು ಅಂತ ಹೇಳಿದ್ಲು ಸರ್. ಏನಂತ? ಮೆಂಟ್ಲು ಮಂಜ ಅಂತ ಹೇಳಿದ್ಲು ಸರ್. ಅದೇ ಸರ್ ನನ್ ಲಾಸ್ಟ್ ನನ್ನ ಹತ್ರ ಅವಳು ಮಾತಾಡಿದ್ದು ಖುಷಿ ಅಂದ್ರು ಅದೇ ಸರ್, ನೋವು ಅಂದ್ರು ಅದೇ ಸರ್. ನನ್ನ ಹತ್ರ ಲಾಸ್ಟ್ ಪದ ಮಾತಾಡಿದ್ದು ಅದೇ ಸರ್. ಅವರದು ನಗ್ತಾ ಹೇಳಿದ್ರ? ಒಂಥರ ಸ್ಮೈಲ್ ಆಗಿ ಹೇಳಿದ್ಲು ಸರ್ ಅವಳು. ಅವಳು ಒಂಥರ ಕೋಮಾ ಸ್ಟೇಜ್ ಅಲ್ಲಿ ಇದ್ಲು ಸರ್. ಅವಳು ಕೋಮಾ ಸ್ಟೇಜ್ ಅಲ್ಲಿ ಇದ್ಲು. ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಮಾತಾಡಿಸಿದ್ರು ಅವಳನ್ನ. ಅವಳು ಏನು ಮಾತಾಡಿಲ್ಲ. ನನ್ನಿಂದ ತಡಿಯಕ್ ಆಗ್ದಿರಪ್ಪ, ನಾನ್ ಕಾಣಿಸ್ತಾ ಇದ್ದೀನ ನಿಮ್ಗೆ, ನಾನ್ ಯಾರು ಗೊತ್ತಾ ಅಂತ ಕೇಳಿದ್ದಕ್ಕೆ ಸರ್, ನೀನ್ ಮೆಂಟ್ಲು ಮಂಜ ನೀನು ಅಂತ ಹೇಳಿದ್ಲು ಸರ್. ಅದೇ ಲಾಸ್ಟ್ ಸರ್ ನನ್ನ ಹತ್ರ ಮಾತಾಡಿದ್ದು. ಬಟ್ ಮಕ್ಕಳನ್ನು ಕೂಡ ಗುರುತಿಡಿತಿರ್ಲಿಲ್ವಾ? ಯಾರು ಇಲ್ಲ ಸರ್. ನನ್ ಮಗಳು ಹೇಳ್ತಾ ಇದ್ಲು ಸರ್, ಅಮ್ಮ ನೀನ್ ಹುಷಾರಾಗ್ಬಿಟ್ಟು ಜಲ್ದಿ ಬಂದ್ಬಿಡಮ್ಮ, ನಿನ್ ಕೈಲಿ ನಾನು ಊಟ ಮಾಡ್ಬೇಕು, ದೊಡ್ಡಮ್ಮ ಅಡಿಗೆ ಮಾಡ್ತಾರೆ, ನನಗ್ ಸೆಟ್ ಆಗ್ತಾ ಇಲ್ಲಮ್ಮ, ನನ್ಗ ಊಟ ಸರಿ ಹೋಗ್ತಾ ಇಲ್ಲಮ್ಮ, ನೀನೇ ಬಂದ್ ಅಡಿಗೆ ಮಾಡಮ್ಮ ಅಂತ ಹೇಳ್ತಾ ಇದ್ಲು ಸರ್. ಬಟ್ ಲಾಸ್ಟ್ ಅಲ್ಲಿ ನಾನು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಿದ್ ಬಾಡಿ ತಗೊಬಂದಿದ್ ನೋಡಿ ಅವಳು ತುಂಬಾ ಇದಾಗುತ್ತೆ ಸರ್. ಬಟ್ ಅಂದ್ರೆ ಸ್ವಲ್ಪ ದೈಹಿಕವಾಗಿ ನರಳಾಟ ಮಾಡಿದ್ದ, ಹೌದಾ? ಹಾ ಸರ್. ಸ್ವಲ್ಪ ತುಂಬಾ ಆಸೆ ಇತ್ತು ಸರ್ ಅವಳಿಗೆ. ಆಸೆ ಮನುಷ್ಯನದ್ದು, ನಿರ್ಧಾರ ವಿಧಿಯದ್ದು.
ಹ್ಮ್ ಎಲ್ಲಾರ್ಗು ಹೇಳ್ತಾ ಇದ್ಲು ಸರ್, ನಮ್ಮ ಅತ್ತಿಗೆಗೆ, ನಮ್ಮ ಅಮ್ಮವ್ರಿಗೆ ಎಲ್ಲಾರ್ಗು ಹೇಳ್ತಾ ಇದ್ಲು. ನಮ್ಮ ಅಮ್ಮನ ಹೆಸರಿಗೆ ಕರೀತಾ ಇದ್ರು ಸರ್, ಸರಸ್ವತಮ್ಮ ಸರಸ್ವತಮ್ಮ ಅಂತ. ನಮ್ ಮನೆ ಕಟ್ತಾ ಇದೀವಿ ಸರಸ್ವತಮ್ಮ, ನೀನ್ ನಮ್ ಮನೆ ಎಲ್ಲ ಗಲೀಜ್ ಮಾಡಂಗಿಲ್ಲ, ಬಾಡಿಗೆ ಮನೆ ತರ ಎಲ್ಲ ಇಟ್ಕೊಳಂಗಿಲ್ಲ ನೀನು. ನಮ್ ಮನೆ ಸ್ವಂತ ಮನೆ, ಇಷ್ಟು ವರ್ಷದ ಕನ್ಸಿನ ಮನೆ, ನಿನ್ ಮಗ ಒಬ್ಬನೇ ಕಷ್ಟ ಬಿದ್ದು ಯಾ ಟೈಮು ಏನು ಅಂತ ಕಷ್ಟ ಬಿದ್ದು ದುಡ್ದು ಮಾಡ್ತಾ ಇದ್ದಾನೆ. ನೀವೆಲ್ಲ ಮನೆ ಗಲೀಜ್ ಮಾಡ್ಬಾರ್ದು, ಚೆನ್ನಾಗಿರ್ಬೇಕು, ನಾವ್ ಮನೆ ಫಂಕ್ಷನ್ ಚೆನ್ನಾಗ್ ಮಾಡ್ಬೇಕು ನಾವು ಅಂತ ತುಂಬಾ ಕನ್ಸಿಟ್ಕೊಂಡಿದ್ಲು ಸರ್. ಅವ್ರ ಅತ್ತಿಗೆ ಅವ್ರಿಗೆಲ್ಲ ಹೇಳಿದ್ಲು ಸರ್, ನಾವ್ ಮನೆ ಕಟ್ತಾ ಇದೀವಿ ನೋಡು, ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು. ಮನೆ ಆಲ್ಮೋಸ್ಟ್ ಸರ್ ಪ್ಲಾಸ್ಟಿಂಗ್ ಆಗಷ್ಟು ರೇಂಜ್ ಕೂಡ ಅವ್ಳು ವಿಡಿಯೋ ಕಾಲ್ ಅಲ್ಲಿ ಅವ್ರ ಅತ್ತಿಗೆ ಅವ್ರಿಗೆಲ್ಲ ತೋರಿಸ್ತಾ ಇದ್ಲು ಸರ್ ಮನೇನ. ನೋಡು ನಮ್ ಮನೆ, ನೀವ್ ಹಳ್ಳಿ ಊರಲ್ಲಿ ಇದ್ಕೊಂಡು ನೀವ್ ಮನೆ ಕಟ್ಟಕ್ ಆಗಲ್ಲ ಅಂತೀರಾ, ನನ್ ಗಂಡ ಬೆಂಗಳೂರಲ್ಲಿ ಸೈಟ್ ತಗೊಂಡು ನನ್ನ ಆಸೆಗೋಸ್ಕರ ಮನೆ ಕಟ್ತಾ ಇದ್ದಾನೆ, ನನ್ನ ಚೆನ್ನಾಗ್ ನೋಡ್ಕೊಂಡಿದ್ದಾನೆ ಅಂತ. ಸರ್ ಇನ್ನೊಂದ್ ಏನು ಅಂದ್ರೆ ಸರ್, ಅವ್ರು ಅತ್ತಿಗೆಯವ್ರಿಗೆ ಅವ್ರ ಅಕ್ಕವ್ರಿಗೆ ಎಲ್ಲಾರ್ಗು ಫೋನ್ ಮಾಡಿ ಹೇಳಿದಾಳೆ ಸರ್, ನನ್ಗೆ ಆರೋಗ್ಯ ಏನೋ ಒಂಥರ ಸಮಸ್ಯೆ ಆಗ್ತಾ ಇದೆ, ನನ್ಗೆ ಊಟ ಹೋಗ್ತಾ ಇಲ್ಲ, ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮಂಜುಗ್ ಯಾರು ಏನು ಅನ್ಬಾರ್ದು, ಯಾರಿಗೆ ಅವ್ನಿಗೇನು ತೊಂದ್ರೆ ಮಾಡ್ಬಾರ್ದು, ಯಾರು ಅವನ ಹತ್ರ. ಮುಂದಾಲೋಚನೆ ಮಾಡಿದ್ದಾರೆ. ಹಾ ಸರ್, ನಾನು ಯಾಕಂದ್ರೆ ಅವ್ರನ್ನ ಕರ್ಕೊಂಡೋಗಿ ಮದ್ವೆ ಆಗಿರೋದ್ರಿಂದ ಇವ್ರಿಗೆ ಅಣ್ಣ ನಾಳೆ ಏನಾದ್ರು ಅಂದ್ರು ಅನ್ಬೋದು, ನಮ್ಮ ಮೇಲೆ ಹಾಕಬಹುದು ಅಥವಾ ಈತನ ಮೇಲೆ ಹಾಕಬಹುದು. ಹಾ ಸರ್ ಅವ್ರಿಗೆ ಹೇಳಿದ್ದಾರೆ ಸರ್, ಅವ್ರ ತಮ್ಮನ್ಗೂ ಹೇಳಿದ್ದಾರೆ, ನನ್ಗೆ ಅಕಸ್ಮಾತ್ ಏನನ್ನ ಆಗ್ಬಿಟ್ಟು ನಾನು ನಿಮ್ಮಿಂದ ದೂರ ಆಗೋದ್ರೆ ಮಂಜುನ ಬಿಡ್ಬೇಡ, ಒಬ್ನೇ ಇರ್ತಾನೆ, ಅವ್ನಿಗೆ ಯಾರು ಇಲ್ಲ, ಅವ್ನ ಜೊತೆಗಿರ್ ನೀನು, ಅವ್ನ್ ಸಪೋರ್ಟ್ ಮಾಡು ಅಂತ ಅವ್ರ ತಮ್ಮನ್ಗೆಲ್ಲ ಹೇಳಿದಲ್ಲ ಸರ್. ನೋಡಿ ಪಾಪ. ಬಟ್ ಈ ಕಾರ್ಯಕ್ರಮದ ಕೊನೆ ಸಮಯ ಅಥವಾ ಅವರು ಯಾವ ಸ್ಥಿತಿಲಿ ಇದನ್ನ ಎಂಡ್ ಮಾಡಿದ್ರು ಸರ್? ಒಂದು ಇದೆ ಸರ್, ನಾನು ನಮ್ಮ ವೈಫು ಅವ್ರಿಗೆ ಹುಷಾರಿರ್ಲಿಲ್ಲ ಸರ್, ಅವ್ರಿಗೆ ಹುಷಾರ್ ಇತ್ತು ಇಲ್ಲೋ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಬಟ್ ಒಂದ್ಸತಿ ನಾವು ಮಲ್ಕೊಂಡ್ ಕೇಳ್ತಾ ಇದ್ವಿ ಸರ್, ಒಬ್ರು ಸರ್ ಉತ್ತರ ಕರ್ನಾಟಕ ಕಡೆಯವರು ನಿಮ್ ಹತ್ರ ಹೇಳ್ತಾ ಇದ್ರು ಸರ್, ಅವ್ರ ಅಕ್ಕ ಅವ್ರಿಗೆ ಈ ತರ ಏನೋ ಕಾಯಿಲೆ ಇದೆ, ನಾವೆಲ್ಲದ್ರಲ್ಲೂ ಚೆನ್ನಾಗಿದೀವಿ ಸರ್, ಗವರ್ಮೆಂಟ್ ಆಫೀಸರ್ ಅಂತ ಏನೋ ಅವ್ರ ಕಷ್ಟ ಎಲ್ಲ ನಿಮ್ ಹತ್ರ ಹೇಳ್ತಾ ಇದ್ರು ಸರ್, ಎಲ್ಲಾ ಚೆನ್ನಾಗಿದೆ ಸರ್, ಬಟ್ ಆದ್ರೆ ಮನ್ಸಿಗೆ ನೆಮ್ಮದಿ ಇಲ್ಲ, ಈ ತರ ತೊಂದ್ರೆ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ರು. ಆ ಕಾರ್ಯಕ್ರಮ ನಾವು ಲಾಸ್ಟ್ ನೋಡಿದ್ವಿ ಸರ್, ನಾವು ಹಸ್ಬೆಂಡ್ ಅಂಡ್ ವೈಫ್. ಆ ಕಾರ್ಯಕ್ರಮ ಪೂರ್ತಿ ಮುಗಿಯ ಗಂಟ ನೋಡಿದ್ವಿ ಸರ್. ಅವತ್ತು ಹೇಳಿದ್ರು ನಮ್ಮ ಮನೆಯವರು, ನೋಡು ಎಂತೆಂತವ್ರಿಗೆ ಎಂತೆಂತದೋ ಇದೆ, ಅವ್ರು ಸರ್ ನೋಡು ತಿಂಗಳು 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಇದೆಯಂತೆ, ಎಲ್ಲ ಇದೆಯಂತೆ, ಏನೋ ಕಂಡಕ್ಟರ್ ಏನೋ ಹೇಳ್ತಿದ್ರು ಸರ್, ಗವರ್ಮೆಂಟ್ ಎಂಪ್ಲಾಯಿ ಏನೋ ಹೇಳ್ತಿದ್ರು. ಹೌದು ಸರ್, ಅದೆಲ್ಲ ಹೇಳಿದ್ರು ಸರ್. ನಾವು ಒಂದ್ ಟೈಮ್ ಮಾತಾಡೋಣ ಅಣ್ಣನ ಹತ್ರ, ನಿಮ್ ಹತ್ರ ಮಾತಾಡ್ಬೇಕು ಅನ್ನೋದು ಅವಳು ದೊಡ್ಡ ಕನ್ಸು, ಒಂದು ದೊಡ್ಡ ಡ್ರೀಮ್ ಸರ್ ಅವಳಿಗೆ. ಅವಳು ಸರ್ 2000 ನನ್ಗೆ ಗೊತ್ತಿರಂಗೆ ಸರ್ 2016 ಒಳಗಡೆಯಿಂದಾನೇ ನೋಡ್ತಾ ಇದ್ಲು ಅನ್ಸುತ್ತೆ ಸರ್ ಈ ಕಾರ್ಯಕ್ರಮ ಅವಳು. ಬಟ್ ನನ್ನ ಹತ್ರ ಬಂದಾಗಿಂದಾನು ನೋಡ್ತಾ ಇದ್ಲು ಸರ್. ಸ್ಟಾರ್ಟಿಂಗ್ ನನ್ನ ಹತ್ರ ನಾನು ಕರ್ಕೊಂಡು ಹೋದ್ಮೇಲೆ ಕೂಡ ಅವಳು ಚಿಕ್ಕದು ಸರ್, ಒಂದು 2G ಫೋನು, ಆ 2G ಫೋನ್ ನೆಟ್ ಹಾಕೊಂಡು ನಾನು ಬಲವಂತ ಮಾಡ್ಬಿಟ್ಟು ನೆಟ್ ಹಾಕ್ಸ್ಕೊಂಡು ಕೂಡ ನೋಡ್ತಾ ಇದ್ಲು ಸರ್ ನಿಮ್ ಲೈವ್. ಬಟ್ ಆ ಸಮಯದಲ್ಲಿ ಅವ್ರಿಗೇನು ಅದರಿಂದ ಒಂಚೂರು ತೃಪ್ತಿಯ ಅಥವಾ ಖುಷಿ, ತುಂಬಾ ಖುಷಿ ಬೀಳ್ತಾ ಇದ್ಲು ಸರ್. ತುಂಬಾ ಆನ್ ಮಾಡ್ಬಿಟ್ಟು ಮಲ್ಕೊಂಡಾದ್ರೆ ನಿದ್ದೆ ಹೋದ್ರು ಕೂಡ ಓಡ್ತಾ ಇತ್ತು ಸರ್ ನಿಮ್ ಕಾರ್ಯಕ್ರಮ. ಎಷ್ಟೋ ಟೈಮ್ ನಾನೇ ಆಫ್ ಮಾಡಿದೀನಿ ಅದನ್ನ. ಅವ್ರು ನಿಮ್ ಕಾರ್ಯಕ್ರಮ ಹಾಕೊಂಡು ಏನಾದ್ರು ಕೇಳ್ತಾ ಇದ್ರೆ, ಯಾರ್ದಾದ್ರು ಹೆಣ್ಮಕ್ಳು ಏನಾನ ಕಷ್ಟ ಹೇಳ್ತಾ ಇರ್ತಾರಲ್ಲ ಸರ್, ಅದನ್ನ ಕೇಳ್ತಾ ಇದ್ಲು ಅಂದ್ರೆ ಅವಳೇ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ಲು, ನೋಡ್ರಿ ನಮ್ಮ ಅಣ್ಣವ್ರು ಮಾಡಿರೋದು ನಮ್ ಜೀವನ ಹಾಳು ಮಾಡ್ಬಿಟ್ರು, ಹಂಗೆ ಹಿಂಗೆ ಅಂತ ಹತ್ಕೊಂಡೆ ಮಲಗ್ಬಿಟ್ರು ಸರ್. ಎಷ್ಟೋ ಸತಿ ನಾನೇ ಫೋನ್ ಆಫ್ ಮಾಡ್ಬಿಟ್ಟು ಮಲ್ಕೊಂತ ಇದ್ದೆ. ಸರ್ ನಮ್ದು ಕೆಲ್ಸ ಬಂದು ಸರ್, ಇವಾಗ ಮಳೆ ಟೈಮಲ್ಲಿ ಅಲ್ಲಿ ಇಲ್ಲಿ ಮರ ಬಿದ್ದೋಗುತ್ತೆ ಸರ್, ಟ್ರಾಫಿಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮರ ಬಿದ್ದೋಗುತ್ತಲ್ಲ, ನಾನು ಟೈಮಿಂಗ್ ಇರಲ್ಲ ಸರ್, ನಮ್ಗೆ ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ಕೆಲ್ಸಕ್ಕೆ. ಬೆಂಗಳೂರಲ್ಲಿ ಅಲ್ವಾ? ಹೌದು ಸರ್, ಬೆಂಗಳೂರಲ್ಲೇ. ಓಕೆ, ಅಂದ್ರೆ ಈ ಮಳೆಗಾಲ ಬಂದಾಗ ಅಥವಾ ನಗರದಲ್ಲಿ ಲೈಟ್ ಮೇಲೆ ಮರ ಬಿತ್ತು ಅಥವಾ ಹೌದೌದು ಸರ್, ಮನೆ ಮೇಲೆ ಮಳೆ ಬಿತ್ತು, ಅದೆಲ್ಲ ನಾನೇ ಮಾಡ್ಕೊಡ್ತಾ ಇದ್ದೆ ಸರ್ ಕೆಲ್ಸಗಳು. ಅದ್ರಿಂದ ನಮಗ್ ಟೈಮಿಂಗ್ ಇರ್ತಾ ಇರ್ಲಿಲ್ಲ. ನಾನು ಹೋಗ್ತಾ ಇದ್ನಲ್ಲ, ನಾನು ಹೋಗ್ ಬರೋ ಗಂಟ ಕೂಡ ಸರ್ ಅವಳು ಎಚ್ಚರವಾಗಿ ಇರ್ತಾ ಇದ್ದು. ನಿಮ್ ಕಾರ್ಯಕ್ರಮಗಳು, ಹಳೆ ಕಾರ್ಯಕ್ರಮಗಳು ಸರ್, ನೀವು ಲೈವ್ ನೋಡಿಲ್ಲ ಅಂದ್ರೂ ಕೂಡ ಹಳೆ ಕಾರ್ಯಕ್ರಮಗಳನ್ನ
ತೆಗ್ದಿ ಅದನ್ನೆಲ್ಲ ಒಂದ್ ಚೂರು ಮಿಸ್ ಮಾಡ್ದಿರ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ವಿ ಸರ್. ನಾನು ನನ್ನ ಪ್ರೀತಿಯ ಅಭಿಮಾನಿ ಒಬ್ಬರನ್ನ ಕಳ್ಕೊಂಡಿರೋ ಅವಶ್ಯವಾಗಿ ದುಃಖ ನನಗೆ ಈಗ ಕಾಡ್ತಾ ಇದೆ. ಬಟ್ ನನಗೆ ಏನನ್ಸೋದು, ಅವ್ರ ಜೊತೆ ಆ ಸಮಯಕ್ಕೆ ಗೊತ್ತಿಲ್ಲ ಅದು ಯಾಕೆ ಭಗವಂತ ಅವಕಾಶ ಕೊಡ್ಲಿಲ್ವೋ, ಆದರೆ ಎಲ್ಲೋ ಒಂದು ಕಡೆ ಆ ಬದುಕಿರುವ ಆ ವೇಳೆಯಲ್ಲಿ ಏನೋ ಒಂಚೂರು ನೆಮ್ಮದಿ ಇಲ್ಲಿಂದ ಸಿಕ್ಕಿದೆ ಅಂತ ನಿಮ್ಮ ಬಾಯಾರೆ ಕೇಳಿದಾಗ ಹೌದಪ್ಪ ಅಷ್ಟಾದ್ರೂ ಆಗಿದೆಯಲ್ಲ ಅಂತ ಅಂದ್ಕೊಳ್ಬಹುದಷ್ಟೇ. ಸರ್ ನನ್ ಇನ್ನೊಂದು ಖುಷಿ ಏನು ಅಂದ್ರೆ ಸರ್, ನನ್ನ ಹೆಂಡತಿ ಅನ್ಸ್ಕೊಂಡಿದ್ದನ್ನ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ನನ್ ಹೆಮ್ಮೆ ಸರ್. ನಮ್ ಬಗ್ಗೆ ಹೇಳ್ಕೊಳ್ಳೋಣ, ಅಣ್ಣನ ಹತ್ರ ಹೇಳ್ಕೊಳ್ಳೋಣ, ನಾವಿರೋದನ್ನ ಹೇಳೋಣ. ನನ್ ಫಸ್ಟ್ ಮದ್ವೆ ಆಗಿತ್ತು ಅಂತ ನಾನೇ ಹೇಳ್ತೀನಿ, ಅದಕ್ಕೆ ಏನ್ ಮಾಡ್ಬೇಕಣ್ಣ, ನಮ್ಮ ಮನೆಯವ್ರು ಈ ತರ ಅವ್ಳು ಎಲ್ಲ ಹೇಳ್ಕೊಳ್ಳೋಣ ಅನ್ನೋದು ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನೋ ಜಾಸ್ತಿ ಕುತೂಹಲ ಇತ್ತು ಸರ್ ಅವ್ಳಿಗೆ. ಬಟ್ ಅವಳು ಬದಲು ನಾನ್ ಮಾತಾಡ್ತಾ ಇದೀನಿ ಅನ್ನೋ ಒಂದ್ ಖುಷಿ ಇದೆ ಸರ್. ನೋಡಿ ಇಂತ ವಿಚಿತ್ರ ಅಂದುಕೊಂಡವರು ಒಬ್ರು ಸರ್ ನನ್ ನಿಜವಾಗ್ಲು ಸರ್, ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ, ಬಟ್ ನಾನ್ ನಿಮ್ನ ಕೂಡ ಬೈತಿದ್ದೀನಿ ಸರ್ ಒಂದ್ ಟೈಮ್ ಅಲ್ಲಿ. ಅವರೆಲ್ಲ ಸುಮ್ನೆ ಆ ಲೈಕ್ ಬರೋದಕ್ಕೆ, ಚಾನಲ್ಗಳು ಫೇಮಸ್ ಆಗೋದಕ್ಕೆ ಮಾಡ್ತಾರಪ್ಪ, ನೀನ್ ಅದನ್ನೆಲ್ಲ ನಂಬಬೇಡ, ಅದೆಲ್ಲ ನೋಡ್ಬಾರ್ದು, ಸುಮ್ನೆ ತಲೆ ಕೆಟ್ಟೋಗುತ್ತೆ. ಅಂದ್ರೆ ಎಂತೆಂತವ್ರ ಜೀವನದಲ್ಲಿ ಏನೇನೋ ಆಗುತ್ತೆ ಮಂಜು, ನಿನ್ ಗೊತ್ತಾಗಲ್ಲ. ನೀನ್ ಬರೀ ಕೆಲ್ಸ ಮಾಡೋದ್ ಮಾತ್ರ ಗೊತ್ತು ನಿನ್ಗೇನು ಗೊತ್ತಾಗಲ್ಲ. ಪಕ್ಕದಲ್ಲಿ ಕುಣಿಸ್ಕೊಂಡು ನೋಡಿಸ್ತಾ ಇದ್ವಿ ಸರ್ ಕಾರ್ಯಕ್ರಮನ. ಅಯ್ಯೋ ಬದುಕೆ ನೋಡಿ, ಇವತ್ತು ನೀವೆಷ್ಟು ಅದನ್ನ ವ್ಯಕ್ತಪಡಿಸಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೀರು ಜಾರ್ತಾ ಇದೆ. ಎಂದೋ ಒಂದು ದಿವಸ ನಾನು ಕಾರ್ಯಕ್ರಮದ ಕುರಿತು ನೀವೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದ್ರ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ, ಆದರೆ ಆ ಜೀವ ಅದನ್ನು ಕೇಳ್ತಾ ಇರಬೇಕಾದ್ರೆ ನೀವು ಬಹುಶಃ ಅದನ್ನ ಒಂದೆರಡು ಮಾತಲ್ಲಿ ಬೈದಾಗ ಅವರು ನನ್ ಮೇಲೆ ಬೇಜಾರಾಗಿದ್ದಾರೆ ಸರ್. ಅವರು ನನ್ಗೆ ಹೇಳ್ತಾ ಇದ್ರು, ಅದೇ ಅಂದ್ಕೊಂಡು ನೋಡು ಅವ್ರಿಗೇನು ಯಾರಾದ್ರೂ ದುಡ್ಡು ಕೊಡ್ತಾರ, ಏನು ಇಲ್ಲ, ಅವ್ರು 4 ಜನಕ್ಕೆ ಒಳ್ಳೇದ್ ಮಾಡ್ತಾ ಇದಾರೆ, ನಿನ್ ಕೈಲಿ ಆದ್ರೆ ನೋಡು, ಸುಮ್ನೆ ಆತರ ಎಲ್ಲ ನಿನ್ ಬಾಯಿಗೆ ಬಂದಂಗ್ ನೀನ್ ಮಾತಾಡ್ಬೇಡ. ಅವ್ರು ಯಾವ ಊರಲ್ಲಿ ಇರ್ತಾರೋ ನೋಡಿ, ಯಾವ್ದೋ ಊರಲ್ಲಿ ಬೆಳಗಾವ್ಗಳು, ಹುಬ್ಳಿ, ಗುಲ್ಬರ್ಗ ಇಂದ ಪಾಪ ಹೆಣ್ಮಕ್ಳು ಈ ತರ ಗಂಡ ಬಿಟ್ಟೋಗಿದ್ದಾರೆ, ಆತರ ಈ ತರ ಎಷ್ಟೋ ಜನಗಳು ಕಷ್ಟ ಅನ್ಬೋದು. ಒಂದ್ ಹೆಣ್ಮಕ್ಳು ಧೈರ್ಯವಾಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಳಂದ್ರೆ ಅವ್ರನ್ನ ಎಷ್ಟು ನಂಬಿರ್ತಾರೆ. ನೀನ್ ಇಷ್ಟೇ ಕೇರ್ಲೆಸ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ನನ್ನ ಬೈತಾ ಇದ್ಲು ಸರ್. ಇರ್ಲಿ, ನಾನು ಅವರನ್ನೆಷ್ಟು ಗೌರವದಿಂದ ಇವತ್ತಿಗೆ ನನಗೆ ಅವ್ರ ಬಗ್ಗೆ ಹೆಮ್ಮೆ ಬರ್ತಾ ಇದೆ, ಆದ್ರೆ ನಿಮ್ ಬಗ್ಗೆ ಅದಕ್ಕಿಂತ ತುಸು ಹೆಚ್ಚು. ಯಾಕಂದ್ರೆ ಆ ಹೆಣ್ಣಿಗೆ ಒಂದು ಪರಿಪೂರ್ಣ ಬದುಕನ್ನು ಕೊಟ್ಟವ್ರು ನೀವು. ಇವತ್ತು ನನಗೆ ಬಹುಶಃ ಈ ಕತೆ ಕೇಳಿದ ಯಾರೊಬ್ರಿಗಾದ್ರೂ ಕಣ್ಣೀರು ಜಾರುತ್ತೆ. ನೀವು ಆ ಹೆಣ್ಣನ್ನ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ತೋರಿಸಿದ್ದೀರಿ. ಸರ್ ನಮ್ಮ ಮನೆಯಲ್ಲಿ ಸರ್, ನಮ್ ವೈಫ್ ತೀರೋದ್ರಕ್ಕಿಂತನೂ ಕೂಡ ಸರ್, ನಮ್ ತಂಗಿ, ನಮ್ ಭಾವ ಎಲ್ಲಾರು ಹೇಳ್ತಿದಾರೆ ಸರ್, ನನ್ಗೆ ಇನ್ನೊಂದ್ ಹತ್ರ ಮದ್ವೆ ಆಗು, ಅದ್ ಮಾಡು ಇದ್ ಮಾಡು ಅಂತ ಸರ್. ಅವ್ರ ಜಾಗದಲ್ಲಿ ನಾನು ಯಾರನ್ನ ಊಹಿಸ್ಕೊಳಕ್ಕೂ ನನ್ಗೆ ಇದಾಗ್ತಾ ಇಲ್ಲ ಸರ್. ಯಾಕಂದ್ರೆ ಒಂದು ದಿನನೂ ನಾವು ಗಲಾಟೆ ಮಾಡ್ತಾರಲ್ಲ ಸರ್, ಒಂದು ದಿನನೂ ನಾವು ಬೈಕೊಂಡರು ಅಲ್ಲ ಸರ್, ಅಷ್ಟು ಚೆನ್ನಾಗಿದ್ವಿ. ಯಾಕಂದ್ರೆ ಅವಳ ಪರಿಸ್ಥಿತಿ ಏನು ಅಂತ ನನ್ಗೆ ಗೊತ್ತಿತ್ತು ಸರ್. ಅವಳು ಎಷ್ಟು ಕಷ್ಟದಿಂದ ಅವಳು ಬಂದಿದ್ದಾಳೆ. ಈ ಹಣ್ಣು ಮಾರ್ತಾರೆ ಗೊತ್ತಾ ಸರ್, ಹಳ್ಳಿಗಳ ಕಡೆ ಪುಟ್ಟಿ ಮೇಲೆ ಎತ್ಕೊಂಡು ಹಣ್ಣೆಲ್ಲ ಮಾರ್ತಾರೆ ಗೊತ್ತಾ, ಆ ಕೆಲ್ಸ ಕೂಡ ಮಾಡಿದಾಳೆ ಸರ್ ಅವಳು. ನನ್ನ ಹತ್ರ ಹಂಚ್ಕೊಂತ ಇದ್ಲು ಅದನ್ನ. ಅವನ ಹತ್ರ ಕೆಲ್ಸ ಮಾಡ್ತಾ ಇರ್ಲಿಲ್ಲ, ನಾನ್ ಫಸ್ಟ್ ಮದುವೆ ಮಾಡ್ಕೊಂಡಿರೋನು. ನಾನು ಇಷ್ಟೆಲ್ಲ ಹಳ್ಳಿ ಎಲ್ಲ ಹಣ್ಣು ಮಾರ್ಬಿಟ್ಟು ನಾನು ಬದುಕಿದೀನಿ, ನನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂದ್ರೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಅಂದಾಗ ನಾನು ಅವಳಿಗೆ ಭರವಸೆ ಕೊಟ್ಟಿದ್ದೆ ಸರ್. ನಾನು ಎಂತ ಪರಿಸ್ಥಿತಿ ಬಂದ್ರು ನಿನ್ನ ನೋಡ್ಕೊಂತೀನಪ್ಪ, ನಿನ್ ತಲೆ ಕೆಡ್ಸ್ಕೋಬೇಡ ಅಂತ. ಅವಶ್ಯವಾಗಿ ನೀವು ಆ ಮಾತಿಗೆ ನಿಂತಿದ್ದೀರಿ. ವ್ಯಕ್ತಿಗೆ ಅವರ ದೈಹಿಕವಾಗಿ ಅವರು ನಿಮ್ಮಿಂದ ದೂರವಾಗುವ ಆ ಕೊನೆ ಕ್ಷಣದವರೆಗೂ ನಿಮ್ಮ ಅವತ್ತು ಕೊಟ್ಟ ಮಾತಿಗೆ ಬದ್ಧರಾಗಿ ಬಂದಿದ್ದೀರಿ. ಇವತ್ತು ಆ ಮಕ್ಕಳಿಗೆ ಎಷ್ಟು ವಯಸ್ಸಾಗಿದೆ ಈಗ? ಸರ್ ನಾನು ಚಿಕ್ಕ ಮಗಳಿಗೆ ಬಂದು ಇವಾಗ 12 ವರ್ಷ ಸರ್, ದೊಡ್ಡ ಮಗಳಿಗೆ ಬಂತು 14 ವರ್ಷ ಸರ್. ನೋಡಿ, ನಾನೇನು ಹೇಳ್ತೀನಿ, ಒಂದು ಲೋಕದಲ್ಲಿ ನಿಜವಾದ ಪ್ರೀತಿ ಅನ್ನೋದು ಹೇಗಿರುತ್ತೆ, ಹೇಗೆ ಇರಬೇಕು ಅನ್ನೋದಕ್ಕೆ ನಿಜವಾಗಿಯೂ ನೀವು ಜೀವಂತ ಉದಾಹರಣೆ. ಯಾಕಂದ್ರೆ ಇವತ್ತಿಗೂ ಕೂಡ
ಮದುವೆಯಾಗಿ ಮಕ್ಕಳಿರುವ ಹೆಂಗಸರನ್ನ ಇಷ್ಟಪಡೋ ಹುಡುಗರಿದ್ದಾರೆ, ಹೌದು. ಆದ್ರೆ ಪ್ರೇಮಕ್ಕಲ್ಲ ಅಥವಾ ಬಾಳಿಸೋಕಲ್ಲ ಅಥವಾ ಶುದ್ಧ ಪ್ರೇಮ. ಸರ್ ನನ್ಗೆ ಇನ್ನೊಂದೇನು ಅಂದ್ರೆ ಸರ್, ಬಟ್ ನಾನು ಅವಳ ಬಿಟ್ಟು ಬ್ಯಾರೆಯವ್ರನ್ನ ಇಷ್ಟಪಟ್ಟಿದ್ರೆ ನನ್ನ ಕ್ಯಾರೆಕ್ಟರ್ ಹೆಂಗಿರ್ತಾಯಿತ್ತೋ ಏನೋ ಗೊತ್ತಿಲ್ಲ ಸರ್. ಬಟ್ ಆದ್ರೆ ಅವಳು ನನ್ನ ಸಂಪೂರ್ಣವಾಗಿ ನನ್ನ ಚೇಂಜ್ ಮಾಡಿಲ್ಲ ಸರ್. ಯಾಕಂದ್ರೆ ಯಾರೋ ಮಾಡಿದ ಎಡವಟ್ಟು ನಿರ್ಧಾರಗಳಿಗೆ ಬಲಿಯಾದ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಕಡಿಮೆ ಇಲ್ಲ ಐತಿ. ಆ ಸಂಖ್ಯೆಯಲ್ಲಿ ಈಕೆ ಒಬ್ಬಳಾಗಿದ್ಲು. ತನ್ನ ಯಾವ ತಪ್ಪಿಲ್ಲದೆಯೂ ನರಕಕ್ಕೆ ತಳ್ಳಲ್ಪಟ್ಟವಳು ಅವಳು. 14 ವರ್ಷಕ್ಕೆ ಮದುವೆ, 16 ವರ್ಷಕ್ಕೆ 2 ಹೆಣ್ಣು ಮಕ್ಕಳು ಅಂದ್ರೆ 10ನೇ ಕ್ಲಾಸಲ್ಲಿ ಇರಬೇಕಾದ ಒಂದು ಇನ್ನೂ ಹೊರಗಡೆ ಜಗತ್ತು ಗೊತ್ತಿಲ್ಲದ ಊರಲ್ಲಿಯೇ ತಂದೆ ತಾಯಿಗೆ ಪುಟ್ಟ ಮಗಳಾಗಿರಬೇಕಾದವಳಿಗೆ 2 ಮಕ್ಕಳು ಅಂದಾಗ ಜೀವನ ಕಲ್ಪನೆ ಮಾಡಿಕೊಳ್ಳಿ. ಒಂದು ವೇಳೆ ಆಯಿತು, ನಿಮ್ಮಂಥ ಸಜ್ಜನರು ಮಹಾನುಭಾವರು ಅಲ್ಲಿ ಹೋಗಿ ಆ ರೀತಿ ರಿಸ್ಕ್ ತಗೊಂಡು ಅವರಿಗೆ ಒಂದು ಬದುಕನ್ನ ಕೊಡದೆ ಇಲ್ಲಿವರೆಗೂ ಸುಮ್ಮನೆ ಇದ್ದಿದ್ರೆ, ಅಥವಾ ನಿಮ್ಮಂಥವ್ರು ಹೋಗದೆ ಇದ್ದಿದ್ರೆ ಇನ್ಯಾರೇ ಬಂದಿದ್ರು ಕೂಡ ಈ ಮಟ್ಟಿಗೆ ಇರೋಕೆ ಆಗ್ತಿರ್ಲಿಲ್ಲ. ನನ್ಗನ್ಸುತ್ತೆ ಅಂದ್ರೆ ಸುಮಂಗಲಿಯಾಗಿ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಂಡಿದ್ದಾಳೆ ಆಕೆ. ಆ ಭಾಗ್ಯವನ್ನ ಕೊಟ್ಟ ಭಗವಂತ ನೀವು. ಅಂದ್ರೆ ನನಗನ್ಸುವುದು, ನೀವು ಇಲ್ಲಿಂದ ಆಚೆಗೆ ಏನು ಮಾಡ್ತೀರಿ ಅದೇನೇ ಇರಲಿ, ನೀವು 10 ಜನ್ಮಕ್ಕಾಗುವಷ್ಟು ದೊಡ್ಡ ಪುಣ್ಯವನ್ನ ನೀವು ಆಗಲೇ ಗಳಿಸಿದ್ದೀರಿ. ಯಾವಾಗ ಆ ಹೆಣ್ಣಿನ ಪರಿಸ್ಥಿತಿ ಅರಿವಿದ್ದು ಅದನ್ನ ಬಯಸಿದ್ದು ಅಥವಾ ಅದನ್ನ ಪಡ್ಕೊಂಡಿದ್ದು, ಮತ್ತೆ ಪಡ್ಕೊಂಡಿದ್ದಷ್ಟೇ ಅಲ್ಲ, ಕೊಟ್ಟ ಮಾತಿನಂತೆ ನಡೆದು ತೋರಿಸಿದ್ದು. ಸರ್ ನಾನು ಇನ್ನು ಮುಂದೆ ಕೂಡ ನಡ್ಕೊಂತೀನಿ ಅನ್ನೋ ನನ್ ನಂಬಿಕೆ ಇದೆ ಸರ್. ಸರ್ ಅವಳಿಗೆ ಸರ್ ನಾನು 1000 ಸತಿ ಹೇಳ್ತಾ ಇದ್ದೆ. ಅವಳು ನನ್ ಮೇಲೆ ಕೆಲವೊಂದು ಟೈಮ್ ಸಮಸ್ಯೆ ಬೀಳ್ತಾ ಇದ್ಲು ಸರ್. ಏನಕ್ಕೆ ಅಂದ್ರೆ ಅವಳಿಗೊಂದು ಭಯ ಇತ್ತು ಸರ್. ನನ್ ಮದ್ವೆ ಆಗಿದೆ, ನನ್ಗೆ 2 ಮಕ್ಳಿದೆ, ಇವನು ಬೇರೆ ಮುಂದೆ ಏನಾದ್ರು ಅವ್ರ ಅಪ್ಪ ಅಮ್ಮನ ಮಾತು ಕೇಳಿ, ಅವ್ರು ಯಾರ ಮಾತಾದ್ರು ಕೇಳಿ ಇನ್ನೊಂದ್ ಮದ್ವೆ ಆಗ್ತಾಳೇನೋ ಅನ್ನೋ ಭಯ ಇತ್ತು. ಆತರ ಅವಳು ನನ್ ಮುಂದೆ ಹೇಳ್ತಾ ಇದ್ಲು ಸರ್. ಆತರ ಏನಾನ ಇದ್ರೆ ನೀನ್ ಅಪ್ಪ ಅಮ್ಮನ್ಗೆ ಹೇಳಿ, ನೀನು ಅಲ್ಲಿ ಇಲ್ಲಿ ಮಾಡಿ ಬೇರೆ ಮನೆಯೆಲ್ಲ ಮಾಡಿ ಕೊಡಪ್ಪ, ನಾನು ಹೇಳೋದ್ ಕೇಳು, ನಿನ್ಗೆ ಮಾಡ್ಕೊಳಕ್ ಏನಾನ ಆತರ ಮಗು ಬೇಕು, ಆತರ ಏನಾನ ಅನ್ಸಿದ್ರೆ ನೀನ್ ನನ್ಗೆ ಹೇಳು, ನಾನೇ ಆಪರೇಷನ್ ಮಾಡ್ಕೊಂತೀನಿ ಅಂತ ಇದ್ಲು ಸರ್. ಸರ್ ನಾನ್ ಆಪರೇಷನ್ ಮಾಡ್ಕೊಂತೀನಿ, ಪರವಾಗಿಲ್ಲ, ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಸರ್. ಪರಮಾತ್ಮ. ಆದರೆ ನೋಡಿ, ಇಲ್ಲಿ ಈಗ ನಿಮ್ಮದೊಂದು ಧರ್ಮ ಸಂಕಟದ ಸಮಯ. ಆ ಮಕ್ಕಳನ್ನ ಈಗ ನೋಡಿ, ನೀವು ಅವ್ರ ಕುರಿತು ಪ್ರೇಮವನ್ನ ಅಥವಾ ಅವ್ರ ಕುರಿತು ಆ ಶುದ್ಧ ಪ್ರೀತಿಯನ್ನ ನಿಮ್ಮ ಜೀವಿತಾವಧಿಯ ಕೊನೆಯವರೆಗೂ ಕಾಪಾಡಿಕೊಳ್ಳುವುದು ಧರ್ಮ, ಹೌದು, ಅದರಲ್ಲಿ 2 ಮಾತಿಲ್ಲ. ಆದರೆ ಹೇಗೆ ಅವತ್ತು 2 ಮಕ್ಕಳಿರೋ ಆ ಹೆಣ್ಣು ಮಗಳನ್ನ ನೀವು ಬದುಕಿನ ಪೂರ್ತಿಗೆ ಅಂತ ಒಪ್ಪಿಕೊಂಡ್ರಿ, ಕರ್ಕೊಂಡು ಬಂದ್ರಿ, ಅಷ್ಟೇ ಚೆನ್ನಾಗಿ ಸಾಕುದ್ರಿ. ಈಗ ಆಕೆ ಅವತ್ಯಾವ ಸ್ಥಿತಿಲಿ ಇದ್ರು ಆ ಸ್ಥಿತಿಲಿ ನೀವಿದ್ದೀರಿ. ಅಲ್ಲಿ 2 ಮಕ್ಕಳಿದ್ದ ಆಕೆಗಿದ್ಲು, ಒಂಟಿ ಇದ್ಲು. ಈಗ ನಿಮಗೆ 2 ಮಕ್ಕಳಿದ್ದಾವ, ಈಗ ನೀವು ಒಂಟಿ. ಬದುಕು ಎಷ್ಟು ವಿಚಿತ್ರ ಇದು ಸರ್. ನನ್ಗೆ ಆ ಫೀಲೇ ಇಲ್ಲ ಸರ್. ನಮ್ಮ ಮನೆಯವ್ರನ್ನ ಮನ್ ಮಾಡಿರೋ ಜಾಗ ಸರ್ ನನಗೆ ಒಂದ್ 50 ಮೀಟರ್ ಇದೆ ಸರ್, ಅಷ್ಟೇ ಸರ್. ಅಲ್ಲೇ ಮನೆ ಮಾಡಿದೀನಿ ಸರ್. ವೀಕ್ಲಿ 10 ಟೈಮ್ ಆದ್ರೂ ಹೋಗ್ತೀನಿ ಸರ್ ನಾನು ಅಲ್ಲಿಗೆ. ನಾನು ಇಲ್ಲಿ 2 ದೃಷ್ಟಿಯಿಂದ ಮಾತಾಡಬೇಕಾಗುತ್ತೆ. ಒಂದು, ನೀವು ಆಕೆಯ ಸಮಾಧಿಯನ್ನ ದೇವಸ್ಥಾನ ಅಂತ ಭಾವಿಸೋದ್ರಲ್ಲೂ ತಪ್ಪಿಲ್ಲ, ಆಕೆಗೋಸ್ಕರ ಇಡೀ ಜೀವನ ಪೂರ್ತಿ ಹೀಗೆ ಕಳೆದ್ರು ಅದು ತಪ್ಪಿಲ್ಲ. ಆದರೆ ಲೌಕಿಕ ದೃಷ್ಟಿಯಿಂದ ಒಂದಿದೆ. ಈಗ ನಾನೇನು ಹೇಳ್ತೀನಿ, ಒಂದು ವೇಳೆ ನೀವು ಇನ್ನೊಬ್ಬರನ್ನು ಮದುವೆ ಆದ್ರೆ ಆ ಹೆಣ್ಣಿಗೆ ಮೋಸ ಮಾಡ್ದಂಗೆ ಅನ್ನೋ ಚಿಕ್ಕ ದೃಷ್ಟಿಯಲ್ಲಿ ಯೋಚಿಸಬೇಡಿ. ಕೇವಲ ಅದು ನಿಮಗೆ ಬಿಡ್ತೀನಿ. ಯಾಕಂದ್ರೆ ನೋಡಿ, ಎಲ್ಲ ಭಾವನೆಗಳು, ಪ್ರೀತಿಗಳು, ಪರಸ್ಪರ ಒಬ್ರಿಗೊಬ್ರನ್ನ ಬಿಟ್ಟಿರಲಾರದ ಈ ಎಲ್ಲ ಸ್ಥಿತಿಗಳು ಎಲ್ಲಿವರೆಗೂ ಚಂದ ಅಂದ್ರೆ ಈ ದೇಹ ಬಿದ್ದು ಹೋಗೋವರೆಗೂ, ಚೆನ್ನಾಗಿ ಕೈಕಾಲು ನಡೀತಿರೋವರೆಗೂ ಓಕೆ. ಅಂದ್ರೆ ಎಲ್ಲರಿಗೂ ಒಂದು ಮುಪ್ಪು ಅಂತ ಇರುತ್ತಲ್ಲಪ್ಪ. ಈಗ ನೀವು ಆ ಹೆಣ್ಮಗಳನ್ನ ಪ್ರೀತಿಸಿದ್ದು, ಕಾಪಾಡಿಕೊಂಡದ್ದು, ಗೌರವಿಸಿದ್ದು, ಎಲ್ಲಿಯೂ ಕೂಡ ನೀನ್ ಇನ್ನೊಬ್ಬನ ಜೊತೆ ಮಲಗಿ ಬಂದವಳು, 2 ಮಕ್ಕಳು ನುಟ್ಟಿಸ್ಕೊಂಡು ಬಂದವಳು ಅಂತ ಹೇಳಿ ಅವಳಿಗೆ ಹಿಂಸೆ ಕೊಟ್ಟಿಲ್ಲ. ನಿಮ್ಮ ಜೀವನದ ಪೂರ್ತಿ ಆಕೆ ಇರುವ ಕೊನೆ ಕ್ಷಣದವರೆಗೂ ನೀವು ಒಂದು ಹೆಣ್ಣನ್ನ ಎಷ್ಟು ಗೌರವದಿಂದ, ಅಂದ್ರೆ ಆ ಹೆಣ್ಣು ಮಕ್ಕಳನ್ನ ನನ್ನ ಮಕ್ಕಳು ಅನ್ನೋ ಆ ದೃಷ್ಟಿ ಬಂದಾಗಲೇ ನೀವು ದೊಡ್ಡ ಮನುಷ್ಯರಾಗ್ಬಿಟ್ರಿ. ಅದರಲ್ಲಿ 2 ಮಾತು. ನನ್ ಮಕ್ಳು ಅಲ್ಲ ಸರ್, ನನ್ ನಿಜವಾಗ್ಲೂ ಸರ್, ನಾನು ಇವತ್ ಬೆಳಗ್ಗೆ ಕೂಡ ಮಾತಾಡ್ಲು ನನ್ ಮಗಳು, ಪಾಪ ನನ್ಗೆ ಇಲ್ಲ ಆಗ್ತಾ ಇಲ್ಲ ಪಾಪ, ನಾನ್ ನಿನ್ನ ಹತ್ರ ಕರ್ಕೊಂಡು ಹೋಗ್ಬಿಡು ಅಂದ್ಲು ಸರ್. ನನ್ ನಿಜವಾಗ್ಲೂ ಅಳು ಬಂದ್ಬಿಡ್ತು ಸರ್. ನನ್ ಮಗಳು ನಾನು ಒಂದು ದಿವಸ ಕೂಡ ಒಂದು
ಚಿಕ್ಕ ತೊಂದ್ರೆ ಬರ್ದಿರ ನೋಡ್ಕೊಂಡೆ ಸರ್. ಅಷ್ಟು ವರ್ಷದಿಂದ ಕೂಡ ಒಂದು ಚಿಕ್ಕ ತೊಂದ್ರೆ ಇಲ್ದ್ರೆ ನೋಡ್ಕೊಂಡೆ ಈಗ ಸರ್. ಎಲ್ಲಿದ್ದಾರೆ? ಪಾಪ ಅವ್ರು ಅವ್ರ ಮನೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ ಸರ್ ನನ್ ಚಿಕ್ಕ ಮಗಳನ್ನ ಕೂಡ. ಓಹೋ. ಅವ್ರ ತಾಯಿ ತೀರೋದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬಟ್ ನಮ್ಗೆ ಅವ್ರೇನು ತೊಂದ್ರೆ ಮಾಡ್ತಾ ಇಲ್ಲ ಸರ್. ತಂದೆ ಮಗಳಿಗಂತೂ ಅವ್ರೇನು ತೊಂದ್ರೆ ಮಾಡ್ತಿಲ್ಲ, ಸುಳ್ಳು ಹೇಳ್ಬಾರ್ದು. ಬಟ್ ಅವರೇ ಫೋನ್ ಮಾಡ್ಕೊಡ್ತಾ ಇದಾರೆ, ಬಂದ್ ನೋಡ್ಕೊಂಡು ಹೋಗು ಅಂತ ಇದಾರೆ. ಮೊನ್ನೆ ಕರ್ಕೊಂಡ್ ಬಂದಿದ್ರು ಸರ್ ಅವ್ರೆ. ಇವಾಗ ಒಂದ್ ತಿಂಗಳಿಂದ ಕರ್ಕೊ ಬಂದ್ರು. ಒಂದ್ ದಿನ ಎಲ್ಲ ನನ್ನ ಹತ್ರನೇ ಇದ್ದು ಓದ್ಲಿ ಸರ್ ನನ್ ಮಗಳು. ಆಯ್ತು, ಆ ಮಕ್ಕಳಿಗೆ ಭಗವಂತನಿಗೂ ನಂಬಿಕೆ ಇದೆ, ನನಗೆ ನಂಬಿಕೆ ಭಗವಂತನಿಗೆ ಇದೆ. ನೀವು ಹೇಗೆ ನಿಮ್ಮ ಶ್ರೀಮತಿಯವರನ್ನ ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ರಿ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಕಾಳಜಿಯಿಂದ, ಅಷ್ಟೇ ಜವಾಬ್ದಾರಿಯುತವಾಗಿ ಆ ಹೆಣ್ಮಗಳು ಹೋಗುವ ಮುಂಚೆ ಆಕೆ ನಿಮಗೇನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಿಷ್ಟೇ, ನಾನು ಬಿಟ್ಟು ಹೋಗ್ತಿರೋ ಆ ಮಕ್ಕಳ ಬದುಕಿಗೆ ನೀವು ಆಸರೆ ಆಗ್ತೀರಿ, ಆಗಬೇಕು, ಅಥವಾ ಅಂಥದ್ದೊಂದು ಇಚ್ಛೆಯನ್ನು ವ್ಯಕ್ತಪಡಿಸೋದಷ್ಟೇ ಆಕೆಯ ಉದ್ದೇಶ ಇತ್ತು. ಯಾಕಂದರೆ ಬದುಕನ್ನೇ ಮುಗಿಸಿ ಹೊರಟು ನಿಂತಾಗ ಇನ್ನೇನೋ ಕೇಳಲಿಕ್ಕೆ ಅಲ್ಲಿ ಕಾರಣ ಇಲ್ಲ. ತನ್ನ ಸಂತಾನಗಳ ಕಾಳಜಿ ಮಾತ್ರ ಆ ತಾಯಿಯ ಮಾತಲ್ಲಿ ಬರೋದಿತ್ತು, ಬಟ್ ಅದು ಸಾಧ್ಯವಾಗಲಿಲ್ಲ. ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದರೆ ನಿಮಗೊಂದು ಧನ್ಯವಾದ ಹೇಳಲಿಕ್ಕೂ ಭಗವಂತಲ್ಲಿ ಅವಕಾಶ ಕೊಟ್ಟಿಲ್ಲ. ಆದರೆ ನೀವು ಒಂದಂತೂ ಅರ್ಥ ಮಾಡ್ಕೊಳ್ಬೋದು, ನಿಮ್ಮ ಜೀವನಕ್ಕೆ ಬಂದ ಗಳಿಗೆಯಿಂದ ಆ ಹೆಣ್ಮಗಳು ತನ್ನ ನಿಯತ್ತನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇಲ್ಲ ಸರ್. ಅರ್ಥ? ನೀವು ಹೇಗೆ ಅದನ್ನ ಕಾಳಜಿ ಮಾಡಿದ್ರಿ, ಅದಕ್ಕೆ ನಿಯತ್ತಾಗಿದ್ರಿ, ಪ್ರಾಮಾಣಿಕರಾಗಿದ್ರಿ, ಅಷ್ಟೇ ನಿಯತ್ತು, ಪ್ರಾಮಾಣಿಕತೆ ಹಾಗೂ ಸಮರ್ಪಣಾ ಭಾವನೆ ಆ ಕಡೆಯಿಂದಲೂ ಇತ್ತು. ಒಂದು ಸಂಸಾರದ ಶ್ರೇಷ್ಠತೆ ಅಥವಾ ಒಂದು ಸಂಸಾರ ಜೇನಿನ ತುಪ್ಪದಂತೆ ಸಿಹಿಯಾಗುವುದು ಯಾವಾಗ ಅಂದರೆ ಎರಡೂ ಕಡೆಯಿಂದ ಅಷ್ಟೇ ಶ್ರದ್ಧೆ, ನಿಯತ್ತು ಮತ್ತೆ ಸಮರ್ಪಣೆ ಇದ್ದಾಗ. ಆದರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಕಳ್ಳಾಟ ಹಾಡಿದ್ರೆ ಅದು ಹೇಗೆ ಆದರ್ಶ ದಾಂಪತ್ಯವಾಗುತ್ತೆ? ಆದರೆ ನೀವು ಅಂತಹ ಶ್ರೇಷ್ಠ ಸಂಗಾತಿಯನ್ನು ಪಡೆದು, ಬಹುಶಃ ನನಗನ್ಸುತ್ತೆ ನೀವು ಅದನ್ನು ಬಿಟ್ಟು ಬೇರೆ ಯಾವುದೇ ಆಗಿದ್ರು ಈ ಮಟ್ಟಿಗೆ ನೀವು ತೃಪ್ತರಾಗಿ ಮಾತಾಡ್ತಿದ್ರೋ ಇಲ್ವೋ? ಸತ್ಯಾಗೂ ಇಲ್ಲ ಸರ್. ನನ್ ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಎಷ್ಟು ತಾಯಿಯಾನೆಗೂ ಇಲ್ಲ ಸರ್. ಬಟ್ ನನ್ ಜೀವನ ಹೆಂಗಾಯ್ತು ಅಂದ್ರೆ ಸರ್, ಈ ತರ ಹೇಳ್ಕೊಳಕ್ ಆಗ್ದಿರಂತ ಜೀವನ ನಾನು ನೊಂದ್ಕೊಂಡಿದೀನಿ ಸರ್ ಕೆಲವೊಂದ್ ಟೈಮ್ ಆ ತರ ವಿಚಾರದಲ್ಲಿ. ಅಂದ್ರೆ ಬಟ್ ನಾನ್ ಇವಳನ್ನ ಲವ್ ಮಾಡಿ ಇವಳನ್ನ ಮದ್ವೆ ಆಗಿರೋದ್ರಿಂದ ನಾನು ಇವಳ ಮೇಲೆ ಅಷ್ಟು ತೋರಿಸ್ತಾ ಇದ್ದೀನಿ. ಇವಳ ಜಾಗದಲ್ಲಿ ಯಾರೋ ನನಗ್ ಸಂಬಂಧ ಇಲ್ದಿರೋಳು, ಇದೋ ಬ್ಯಾರೆ ಸಂಬಂಧ ಇಲ್ಲ, ಎಷ್ಟೋ ದೂರ ಸಂಬಂಧ ತೆಗೆದು ಮದ್ವೆ ಮಾಡಿರ್ತಾರೆ, ಅರೇಂಜ್ ಮ್ಯಾರೇಜ್ ಮಾಡಿರ್ತಾರೆ. ಅವಳ ನಾನು ಇಷ್ಟ ನೋಡ್ಕೊಂತಾ ಇದ್ನ, ಸಾಧ್ಯ ಇಲ್ವಲ್ಲ. ನನಗೆ ಒಂದ್ ಏನಾಗ್ಬಿಡ್ತು ಅಂದ್ರೆ ಸರ್, ಅವ್ಳು ಅಷ್ಟು ಕಷ್ಟ ಬಿದ್ದು ಬಂದಿದ್ದಾಳೆ, ಅವ್ಳಿಗೆ ಯಾವ್ದೇ ತರ ಕಷ್ಟ ನನ್ ಕೊಡ್ಬಾರ್ದು. ಅವ್ಳು ಎಲ್ಲದನ್ನು ದಾಟ್ಕೊಂಡ್ ಬಂದಿದ್ದಾಳೆ. ಇದಕ್ ಮೇಲೆ ನನ್ ಕಷ್ಟ ಕೊಟ್ರೆ ನನ್ಗೂ ಒಂದ್ ಮನ್ಸತ್ವ ಇರಲ್ಲ ಅನ್ನೋದು ಬಂದ್ಬಿಡ್ತು ಸರ್ ನನ್ಗೆ. ಸರ್ ಅದರಿಂದ ನಾನು ಅವ್ಳಿಗೆ ಏನೇ ಒಂದು ಸರ್, ನನ್ ಜೀವನದಲ್ಲಿ ಏನೇ ಒಂದ್ ನಡೆದ್ರು ಕೂಡ ನನ್ ಯಾರ ಹತ್ರ ಮುಚ್ಚಿಕ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ. ನನ್ ಮನೆಯವ್ರ ಹತ್ರ ಅಂತೂ ಏನು ಮುಚ್ಚಿಕ್ತಾರೆ ಸರ್, ಹೇಳ್ಬಿಡ್ತಾ ಇದ್ದೆ. ಅವರು ಅಷ್ಟೇ ಮುಕ್ತವಾಗಿ ನಿಮ್ ಜೊತೆ ಇದ್ರು. ಹೌದು ಸರ್. ನೋಡಿ ಇರ್ಲಿ, ಈ ಸಮಯದಲ್ಲಿ ಇನ್ನೊಂದು ಮದುವೆ ವಿಚಾರ ನೋಡಿ, ಹೆತ್ತವರಾಗಿ ಅವರ ಕಳಕಳಿಯನ್ನ ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಹೌದು, ಅರ್ಥ ಆಯ್ತಲ್ವಾ? ಅವ್ರು ಹೇಳಲಿ, ಬಟ್ ನೀವು ಯೋಚನೆ ಮಾಡಿ. ಯಾಕೆ ಮಾತು ಹೇಳೋದಂದ್ರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಬರ್ತಾರ ಇಲ್ವಾ, ಅಥವಾ ನಮ್ಮ ಸರ್ ನೋಡ್ಕೊಳ್ಳೋರು ಬರ್ತಾರೆ ಇಲ್ಲ ಅಂದ್ರೆ ಸರ್, ನನ್ ನಿಜವಾಗ್ಲು ಸರ್ ಇನ್ನೊಂದ್ ಮಾತಿಲ್ಲ, ನನ್ ಮನ್ಸಲ್ಲಿರೋದ್ ಹೇಳ್ತೀನಿ ಸರ್ ನಿಮ್ಗೆ. ನನ್ಗೆ ಯಾರು ಎಷ್ಟೇ ಬಲವಂತ ಮಾಡುದು, ಯಾರು ಎಷ್ಟೇ ಹೇಳಿದ್ರು ಸರ್, ನನ್ ಸತ್ಯಾಗೂ ನನ್ ಮದ್ವೆ ಆಗಂತ ವ್ಯಕ್ತಿತ್ವನೂ ನಂದಿಲ್ಲ, ಆಗೋದು ಕೂಡ ಇಲ್ಲ ಸರ್. ನನ್ ಜೀವಾಗಿ ನನ್ ಮಗಳಿದ್ದಾಳೆ, ಚಿಕ್ಕ ಮಗಳು. ಬಟ್ ನನ್ ದೊಡ್ಡ ಮಗಳು ಕೂಡ ಇದ್ದಾಳೆ. ಅವಳು ಯಾಕಂದ್ರೆ ನಮ್ಮಿಂದ ಸ್ವಲ್ಪ ದೂರ ಇರೋದ್ರಿಂದ ಅವಳು ಜಾಸ್ತಿ ಟಚ್ ಅಲ್ಲಿಲ್ಲ ಸರ್. ನನ್ ಚಿಕ್ಕ ಮಗಳು ಬಂದು ಸರ್ ನನ್ನ ಪ್ರೀತಿ ಉಸಿರಲ್ಲೂ ಇರ್ತಾಳೆ ಸರ್. ಅವಳು ಆತರ ಜೀವಿಸ್ತೀವಿ ನಾ ಇಬ್ರು ಕೂಡ. ಬಟ್ ಅವಳಿಗೋಸ್ಕರ ಕೂಡ ನನ್ನ ಪ್ರೀತಿ ಅವಳಿಗೆ ಯಾವತ್ತೂ ಕೂಡ ಕಮ್ಮಿ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ ಸರ್. ಖಂಡಿತ ನಿಮ್ಮ ಯೋಚನೆಯನ್ನು ಸರಿ ಇದೆ. ಆದರೆ ಆ ಮಗಳು ನಿಮ್ಮ ಜೀವನ ಪೂರ್ತಿ ಇದ್ದು ನಿಮ್ಮನ್ನು ಕಾಳಜಿ ಮಾಡುವಂತಾಗಲಿ. ಯಾಕಂದರೆ ಈ ವಿಚಾರದಲ್ಲಿ ನಾನು ನಿಮ್ಮ ಆ ಪರಿಶುದ್ಧ ಪ್ರೇಮಕ್ಕೆ ಅಡ್ಡ ಬರಲಿಕ್ಕೆ ತಯಾರಿಲ್ಲ. ಆದರೆ ಆ ಮೂಲಕ ಒಂದು ದೂರದೃಷ್ಟಿಯನ್ನು ಮಾತ್ರ ನಿಮಗೆ ತಿಳಿಸಬಲ್ಲೆ. ಅಂತಿಮವಾಗಿ ಎಲ್ಲ ಜೀವಗಳಿಗೂ ಒಂದು ಆಸರೆ ಅಂತ ಬೇಕಾಗುತ್ತೆ, ಆಯ್ತಾ? ಈಗ ಬಿಡಿ ಸರ್, ಅದರಲ್ಲಿ ಏನಿದೆ, ಯಾವಾಗ ಯಾರು ಹೋಯ್ತಾರೋ ಗೊತ್ತಿಲ್ಲ ಅಂತ ನಾವು ಹೇಳ್ಬೋದು. ಬಟ್ ಮನುಷ್ಯನಿಗಿರುವ ಅಟ್ಲೀಸ್ಟ್ ವಿವೇಕವನ್ನಾದರೂ ಬಳಸಿ ನಾವು ಆ ಮುಂಜಾಗ್ರತೆಯನ್ನು ಯೋಚಿಸೋದ್ರಲ್ಲಿ, ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಬಟ್ ನಾನು
ಈಗ ಆ ಮಗಳ ಕಾಳಜಿ ಮಾಡ್ತಾನೆ ನನ್ನ ಬದುಕನ್ನು ಕಳೀತೀನಿ ಅಂದ್ರೂ ಏನು ತಪ್ಪಿಲ್ಲ, ತೊಂದರೆ ಇಲ್ಲ. ಆ ಮೂಲಕನೇ ಹೋಗಿ. ಆದ್ರೆ ನಿನ್ನ ಹೆತ್ತವರು ಆಗೇನಾದ್ರೂ ಮದುವೆ ಬಗ್ಗೆ ಮಾತಾಡಿದಾಗ ಸರ್ ಅವರು ನನ್ನ ಮಾತಿಗೆ ಕನ್ವಿನ್ಸ್ ಆಗೋಗಿದ್ದಾರೆ ಸರ್ ಅವರು. ಯಾಕಂದ್ರೆ ನಮ್ಮ ವೈಫ್ ತೀರೋದ್ಮೇಲೆ ಅವ್ರಿಗೆ 1-2 ತಿಂಗಳಿಂದ ತುಂಬಾ ಪ್ರಯತ್ನ ಬಿದ್ರು ಸರ್ ನನ್ನ ಒಪ್ಸೋದಕ್ಕೆ. ನಾನು ಅವ್ರಿಗೆ ಹೇಳ್ದೆ ಸರ್, ಅಕಸ್ಮಾತ್ ಆಗಿ ನೀವು ಆತರ ನನ್ಗೆ ಗೊತ್ತಿಲ್ದಿರ ಏನಾದ್ರು ಯಾರಿಗಾದ್ರೂ ಮಾತು ಕೊಟ್ರು ಕೂಡ ನನ್ ಜೀವ ಸಹಿತವಾಗಿರಲ್ಲ. ನೀವ್ ಯಾರಿಗೂ ಮಾತು ಕೊಡ್ಬೇಡಿ, ನನ್ಗ ತಲೆದಲ್ಲಿ ಬರೋದು ಇಲ್ಲ. ನೀವು ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ, ನಾನು ಚೆನ್ನಾಗಿದ್ದೀನಿ, ನಿಮ್ನ ನೋಡ್ಕೊಂಡು ಹಿಂಗೆ ಚೆನ್ನಾಗಿರ್ತೀನಿ ಅಂತಾನೆ ಹೇಳಿದೀನಿ ಸರ್. ಆಯಿತು, ತಪ್ಪಿಲ್ಲ, ಒಳ್ಳೇದಾಗಲಿ. ಆ ವಿಚಾರವಾಗಿ ನೀವು ಸರಿಯಾದ ನಿರ್ಧಾರವನ್ನೇ ತಗೊಂಡಿದ್ದೀರಿ. ನೋಡಿ, ಇಲ್ಲಿ 2 ಸಂಗತಿಗಳು ಬರ್ತವೆ. ಒಂದು, ನಿಮ್ಮ ಮಗುವನ್ನು ನೀವು ಕಾಳಜಿ ಮಾಡಬೇಕು, ಅದು ನಿಮ್ಮ ಹೆಂಡತಿಯ ಕೊನೆಯ ಆಸೆ ಅಥವಾ ನಿಮಗೆ ಅದು ವೈಯಕ್ತಿಕವಾಗಿ ನಿಮ್ಮ ಜವಾಬ್ದಾರಿ, ಇದು ಒಂದು ಕಡೆ. ಆದರೆ ನಿಮ್ಮ ತಂದೆ ತಾಯಿಗಳ ಕಡೆ ಗಮನ ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ತಾ ಎಲ್ಲವೂ ಒಂದು ಹಂತಕ್ಕೆ ಮುಗಿದಾದ ಮೇಲೆ ನನಗೆ ಯಾರು ಅನ್ನೋ ಒಂದು ಸ್ಥಿತಿ ಬರುತ್ತೆ, ಒಂದು ಕಾಲ ಬರುತ್ತೆ ಮುಂದೊಂದು ದಿನ. ಅವತ್ತಿಗೆ ನಾನು ಅವತ್ತೇನಾದರೂ ತಪ್ಪು ಮಾಡಿಬಿಟ್ನಾ, ಇನ್ನೊಂದು ಮದುವೆ ಆಗಬೇಕಿತ್ತ, ಅಥವಾ ಹಂಗೆ ಹಿಂಗೆ ಯೋಚನೆಗಳು 1000 ಬರ್ತವೆ. ಆದರೆ ನೀವು ಎಲ್ಲಿಯವರೆಗೂ ನಿಮ್ಮ ಮಗಳಿಗೆ ಸಂಸ್ಕಾರವನ್ನು ಕೊಡ್ತಾ ನಿಮ್ಮ ಜೀವನವನ್ನು ದುಡಿದು ಒಳ್ಳೆ ದಾರಿಯಲ್ಲಿ ಆರೋಗ್ಯವಂತವಾಗಿ ಯಾವುದೇ ಚಟವಿಲ್ಲದೆ, ಯಾಕಂದರೆ ಮೋಸ ಹೋಗಿ ಚಟಗಳಿಗೆ ದಾಸರಾಗಿ ಹಾಳಾಗೋರಿಗಿಂತ ಎಂಥದ್ದೇನೋ ದುಃಖದ ಸಮಯದಲ್ಲಿ ಮನೆಯವ್ರಿಗೇನೋ ತೊಂದರೆ ಆಯಿತು, ಇಂಥದ್ದೇನೋ ಆಯಿತು, ನಷ್ಟ ಆಯಿತು, ಅದಾಯಿತು ಇದಾಯಿತು ಅಂತ ಡಿಪ್ರೆಷನ್ನಲ್ಲಿ ಹೋಗಿ ಚಟಕ್ಕೆ ದಾಸರಾದವರು ಇದ್ದಾರೆ. ಹೌದೌದು ಸರ್, ಇದ್ದಾರೆ ಸರ್. ಈಗ ಇದು ನಿಮ್ಗೊಂದು ದುಃಖದ ಸಮಯ ಇರಬಹುದು, ಆದ್ರೆ ಇದನ್ನು ಮರೆಯೋದಿಕ್ಕೆ ಚಟಕ್ಕೆ ಹೋಗೋದು ಒಳ್ಳೇದಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನನ್ನ ಹೆಂಡತಿ ನಿಮ್ ಮೇಲೆ ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ ಇಟ್ಕೊಂಡಿದ್ಲೋ ಅದು ನಾನು ಯಾವತ್ತೂ ಕಳಿಯಲ್ಲ ಸರ್. ಅವಳು ನನ್ಗೆ ಎಷ್ಟೋ ಸತಿ ಹೇಳಿದಾಳೆ, ಅವ್ರು ಹೇಳೋ ಮಾತಲ್ಲೂ ಪ್ರತಿಯೊಂದು ಮಾತಲ್ಲೂ ಒಂದು ಅರ್ಥ ಇರುತ್ತೆ ಅಂತ. ಅದು ನನ್ಗೆ ಇಷ್ಟು ವರ್ಷಗಳು ಆದ್ಮೇಲೆ ಕೂಡ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಬಟ್ ನನ್ಗೆ ಆತರ ಯಾವ್ದು ಫಸ್ಟ್ ಇಂದಾನು ಇಲ್ಲ, ಮುಂದೆ ಕೂಡ ಮಾಡಲ್ಲ ಸರ್. ಅಂತದ್ದೇನಾದ್ರೂ ಇದ್ದಿದ್ರೆ ನೀವು ಇಂತಹ ದೊಡ್ಡ ಬದುಕನ್ನ ಅಥವಾ ಇಂತಹ ಬದುಕಲ್ಲಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ನೀವು ಮಾಡ್ತಾನೆ ಇರ್ಲಿಲ್ಲ. ಬಹುಶಃ ನೀವು ಒಂದೊಂಥರ ಶುದ್ಧ ಆತ್ಮ, ನಿಮ್ಮಂಥವ್ರು ಇರೋದೇ ಅಪರೂಪ. ಹಂಗಿದ್ದಕ್ಕೆ ನೀವು ಇಲ್ಲಿವರೆಗೂ ಬಂದಿದ್ದೀರಿ. ಬಟ್ ನನಗೇನಂದ್ರೆ, ಆ ಹೆಣ್ಮಗಳಿಗೆ ಕೊನೆಯ ಬದುಕಿನವರೆಗೂ ಕೂಡ ಅಯ್ಯೋ, ಅದು ಸುಮ್ಮನೆ ಯೋಚನೆ ಮಾಡಿ, 17 ವರ್ಷಕ್ಕೆ ಅಥವಾ 16 ವರ್ಷಕ್ಕೆ 2 ಮಕ್ಕಳಾಗಿ ಅಲ್ಲಿಂದ ಆಚೆಗೆ ಯಾರೂ ಆಕೆಯನ್ನ ಮದುವೆ ಆಗದೆ ಹೋಗಿದ್ದಿದ್ರೆ, ಅಥವಾ ಆಗಿದ್ರೂ ಕೂಡ ಹಳೆಯದನ್ನು ನೆನಪಿಸಿ ಆ 2 ಹೆಣ್ಮಕ್ಳನ್ನ ನಾನು ಯಾಕೆ ನೋಡ್ಕೊಳ್ಬೇಕು, ಇಂಥದ್ದೇನೋ ನರಕ ತೋರಿಸಿದ್ರೆ ಅದು ಬ್ರೈನ್ ಟ್ಯೂಮರ್ಗಿಂತ ದೊಡ್ಡ ನರಕ ಅದು. ಹೌದೌದು ಸರ್. ಅದು ಯಾವುದಕ್ಕೂ ಅವಕಾಶ ಕೊಡದೆ ಏನು ಅವರ ಋಣ ಅಷ್ಟಿತ್ತು, ಈ ಭೂಮಿಯ ಋಣ ಅದು ಮುಗೀತು, ಅವರು ಹೊರಟರು. ಈಗ ಅವ್ರಿಗೆ ಯಾವುದೇ ಯಾತನೆ ಇಲ್ಲ, ಅವರೆಲ್ಲದರಿಂದ ಮುಕ್ತವಾಗಿ ಅವರ ದೇಹ ಮಣ್ಣು ಸೇರಾಯಿತು. ಆದರೆ ಅವರ ಚೈತನ್ಯ ಆತ್ಮ ಎಲ್ಲದರಿಂದ, ಎಲ್ಲ ನೋವುಗಳಿಂದ, ಸಂಬಂಧಗಳಿಂದ, ಎಲ್ಲ ಬಂಧನಗಳಿಂದ ಭವಸಾಗರವನ್ನು ದಾಟಿ ಭಗವಂತನನ್ನು ಸೇರಿ ಆಯಿತು. ಆದರೆ ಬದುಕಿರುವ ನೀವು ಅವರ ಕಾರಣದಿಂದ ಬಂದ ಸಂತಾನಗಳನ್ನು ಕಾಳಜಿ ಮಾಡಲಿಕ್ಕೆ ನಿಮ್ಮ ಉಸಿರಿರೋವರೆಗೂ ಪ್ರಯತ್ನಿಸೋದು ಅಥವಾ ಜವಾಬ್ದಾರಿ ಬಹಳ ಮುಖ್ಯವಾಗುತ್ತೆ. ಜೊತೆಗೆ ತಂದೆ ತಾಯಿಗಳು ಅಥವಾ ಯಾರೋ ಒಬ್ರು ಇನ್ನೊಂದಾಗಪ್ಪ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಅವೆಲ್ಲವನ್ನು ಬಹಳ ನಯವಾಗಿ ಪ್ರೀತಿಯಿಂದ ನಿರ್ವಹಿಸಬೇಕು ಹೊರತು ತುಂಬಾ ಹೆಂಗಿಲ್ಲ ನಮ್ದು ಹಿಂಗೆ ನಾನು ತುಂಬಾ ಪ್ರೀತಿಸ್ತೀನಿ ಆಯ್ತು ಅವರೆಲ್ಲ ಹೇಳೋದು ನಿಮ್ ಕೆಡುಕಿಗೆ ಏನಲ್ಲ. ಲೋಕದಲ್ಲಿ ಮೊದ್ಲಿಂದ ನಡ್ಕೊಂಡು ಬಂದಿದೆಯಲ್ಲ, ಒಂದು ಕಡೆಗಾಲಕ್ಕೆ ಯಾರೋ ಒಬ್ಬರ ಜೊತೆ ಇರ್ಬೇಕು, ಮಕ್ಕಳು ನೋಡ್ಕೊಳ್ತಾರೋ ಇಲ್ವೋ ಅಂತ ಇಂಥದ್ದೇನೋ ಮೊದ್ಲಿಂದ ಬಂದ್ಬಿಟ್ಟಿದೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಪಾಪ ಹೆಂಡತಿ ತೀರು ಹೋದ್ರು, ಮಕ್ಕಳು ಅವ್ರವ್ರ ಮದುವೆ ಅವ್ರವ್ರ ಜೀವನ ಅಂತ ಹೋಗ್ತಾರೆ, ನಾಳೆ ವಯಸ್ಸಾದ ಕಾಲಕ್ಕೆ ಈತನಿಗೆ ಯಾರ ಗತಿನಪ್ಪ ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಹೇಳ್ತಾರೆ ಅವರು. ಅವಾಗ ಬಿಡ್ರಿ ನೋಡೋಣ ಮುಂದ್ ನೋಡೋಣ ಅಂದ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಹೊರತು ಅವ್ರಿಗೂ ನಾನು ಇಲ್ಲ ಸರ್, ನಾನು ಅವ್ರ ಮನ್ಸಿಗೆ ನೋವಾಗೋ ತರನು ನಾನು ಮಾಡಲ್ಲ ಸರ್. ಬಟ್ ನನ್ನ ಹೆಂಡತಿ ಇದ್ದಾಗ ಕೂಡ ಅವ್ರು ಹೇಳ್ತಾ ಇದ್ರು, ನನ್ನ ಹೆಂಡತಿ ಮುಂದೆ ಕೂಡ ಅವಾಗ ಕೂಡ ನಾನು ಅದೇ ಹೇಳ್ತಾ ಇದ್ದೆ, ನೋಡ್ರಿ ನನ್ಗೆ ಇವಾಗ ಯಾವ್ದು ಆಸೆ ಇಲ್ಲ, ಮುಂದೆ ನೋಡೋಣ ಅಂತ ಪರಿಸ್ಥಿತಿ ಬಂದಾಗ ನಾನು ಹೇಳ್ತೀನಿ ಅಂತಾನೆ ಹೇಳ್ಕೊಂಡ್ ಬಂದಿದ್ದೀನಿ ಸರ್. ಇನ್ ಮುಂದೆ ಕೂಡ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸರ್. ಆಯ್ತು, ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಬಹಳ ಎಚ್ಚರಿಕೆಯಿಂದ ಗಾಡಿ ಓಡಿಸಿ. ಅಲ್ಲ ಸಾರಿ, ಮರ ಕಡಿತಾ ಇರ್ತೀರಿ. ಪಾಪ ತಂದೆ ಅಂದ್ರೆ ಏನ್ ಯಾವ ಅಂಗಕ್ಕೆ ಪೆಟ್ಟಾಯ್ತು ಸರ್? ಅವ್ರಿಗೆ ಕಾಲು ಒಂದು ರೈಟ್ ಸೈಡ್ ಕಾಲು ಲ್ಯಾಪ್ಸ್ ಆಗಿದೆ, ಕೈ ಕೂಡ ರೈಟ್ ಸೈಡ್ ಕೈ ಲ್ಯಾಪ್ಸ್ ಆಗಿದೆ ಸರ್.
ಓಹೋ. ಹಾ ಸರ್. ನೋಡಿ ಅವರ ಬದುಕಿನ ಆ ಘಟನೆಯಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕಲಿಬೇಕು. ಹಾ ಈಗ ಸರ್. ನೀರಿಗಿಳಿಯೋಕ್ಕಿಂತ ಮುಂಚೆ ಆಳ ನೋಡ್ತಾರೆ, ಹೌದು ಸರ್. ಹಂಗೆ ಮರುಕತ್ತೋಕ್ಕಿಂತ ಮುಂಚೆ ಅಲ್ಲಿ ಅವರ ಲೈನ್ ಹೋಗಿದಾವ, ಅಲ್ಲಿ ಯಾವ್ದೋ ಹೌದು ಚೇನ್ ಹೌದು. ಕಟ್ಟಿದ್ಯಾ ಅಥವಾ ಅಲ್ಲಿ ಹಾ ಏನಾದರೂ ಚಿಕ್ಕ ಪುಟ್ಟ ಹುಳಾಪ್ಟೆಗಳಿರ್ಬೋದಾ, ಹಾ ಎಲ್ಲ ನೋಡಿಕೊಂಡು ಭಾಳ ಎಚ್ಚರವಾಗಿ ನೋಡಿ. ನೀವೆಲ್ಲ ಅದನ್ನೆಲ್ಲ ಮಾಡಿರೋರು, ನಿಮಗೆ ಹೇಳೋದು ಬೇಕಿಲ್ಲ. ಆದರೆ ಹಾ ನಾನೊಬ್ಬ ಹಿತೈಷಿಯಾಗಿ ನಿಮಗೆ ಹಾರೈಸ್ತೀನಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ಹಾ ಸರ್. ಮಕ್ಕಳಿಗೆ ಭಗವಂತ ಹಾ ಎಲ್ಲ ರೀತಿಯಲ್ಲೂ ಮಂಗಳವನ್ನುಂಟು ಮಾಡಿ ನಿಮ್ಮೊಂದಿಗೆ ಸದಾ ಆನಂದವಾಗಿ ಬಹಳ ನಿಮ್ಮ ಪ್ರೀತಿಯನ್ನು ಅವರು ಎಂದಿಗೂ ದುರುಪಯೋಗ ಮಾಡಿಕೊಳ್ಳದೆ ನಿಮಗೆ ಒಳ್ಳೆಯ ಹೆಸರು ತರುವಂತಾಗಲಿ, ಶುಭವಾಗಲಿ. ನಾನು ಒಂದು ಹೇಳ್ತೀನಿ, ನೀವು ಈ ಕಥೆಯನ್ನು ಹೇಳಿಕೊಳ್ಳುವ ಮೂಲಕ ನಿಜವಾದ ಪ್ರೀತಿ ಅಂದರೆ ಏನು, ಆ ಪ್ರೀತಿ ಹೇಗಿರುತ್ತೆ, ಅದು ಹಾ ಸರ್. ಆ ಆ ಹೆಣ್ಣಿನ ಸ್ಥಿತಿಗೂ ವಯಸ್ಸಿಗೂ ಅಥವಾ ಅವಳಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಇವೆಲ್ಲವನ್ನು ಮೀರಿ ಸಮಾಜದ ಹೌದು. ಕಟ್ಟುಪಾಡುಗಳನ್ನೂ ಕೆಲವೊಮ್ಮೆ ಮೀರಿ ನಾನು ಹಾ ಆಕೆಯ ಬದುಕನ್ನು ಬಂಗಾರವಾಗಿಸಿದೆ ಅನ್ನೋ ಆ ತೃಪ್ತಿಯಲ್ಲಿ ನಿಮ್ಮ ಇಡೀ ಜೀವನವನ್ನು ಕಳಿಬೋದು. ಅದು ಹಾ ಒಂದು ಸರ್. ದೊಡ್ಡ ಪುಣ್ಯದ ಭಾರ ನಿಮಗೆ ಆಲ್ರೆಡಿ ಸೇರಿದೆ. ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ಹಾ ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ತುಂಬಾ ತುಂಬಾ ಥ್ಯಾಂಕ್ಸ್. ನಾನು ನಿಜವಾಗ್ಲೂ ಸರ್ ಇವತ್ತು ಕೂಡ 3-4 ಟೈಮ್ ಟ್ರೈ ಮಾಡಿದೆ, ಬಟ್ ಕನೆಕ್ಟ್ ಆಗಲ್ಲ ಅಂತಾನೆ ಅನ್ಕೊಂಡೆ ಸರ್ ನಾನು. ಓಹೋ. ಹಾ ಸರ್. ನೋಡಿ, ನಿಮ್ಮ ಶ್ರೀಮತಿಯವರು ಮಾತಾಡಿದ್ರೆ ಆ ಜೀವ ಅದೆಷ್ಟು ಖುಷಿ ಪಡ್ತಿತ್ತೋ. ಸರ್ ನಾನು ನಿಜವಾಗ್ಲೂ ನಾನ್ ಮಾತಾಡಿದ್ ನನಗಿಂತ ಹೆಚ್ಚಾಗಿ ಖುಷಿ ಅವ್ರು ಪಟ್ಟಿರ್ತಾರೆ ಅನ್ನೋದೇ ನನ್ನ ನಂಬಿಕೆ ಸರ್. ಅವಶ್ಯವಾಗಿ. ಅವಳು ಕನ್ಸು ಸರ್ ಅದು. ಅವ್ಳು ಹೇಳ್ಕೊಂತ ಇದ್ಲು, ಮುಚ್ಚು ಮರ ಇಕ್ಕೊಳ್ಳೋದ್ ಬೇಡ, ನಾವು ಅವ್ರನ್ನ ಕೇಳೋಣ, ಇನ್ನೊಂದ್ ಮದ್ವೆ ಆಗೋದು ಸರಿನಾ ತಪ್ಪ ಅನ್ನೋದನ್ನ ಕೇಳೋಣ. ಅವಳ ಆಸೆನೆ ಅದು ಸರ್. ಅವಳು ಸರ್ ಅಕಸ್ಮಾತ್ ಆಗಿ ಸರ್ ನಾವೇನಾದ್ರೂ ನಮ್ ಮನ್ಸಲ್ಲಿರೋದ್ನೆಲ್ಲ ನಿಮ್ಮ ಹತ್ರ ಹೇಳಿದಿದ್ರೆ, ನೀವು ನಮ್ ಮನೆಯವ್ರಿಗೆ ಒಂದ್ ಎಕ್ಸಾಂಪಲ್ ನೋಡಮ್ಮ, ನಿನ್ ಜೀವನದಲ್ಲಿ ಆಗೋಗಿದೆ, ಅವ್ರ ಜೀವನದಲ್ಲೂ ಏನಾದ್ರು ಒಂದ್ ಆಗ್ಲಿ ಅಂತ ಹೇಳ್ಬಿಟ್ಟಿದ್ರೆ ಸರ್, ಅವಳು ನನಗ್ ಟಾರ್ಚರ್ ಕೊಟ್ಬಿಡ್ತಾ ಇದ್ಲು ಸರ್, ಮದ್ವೆ ಆಗು ಅಂತ ಸರ್. ಖಂಡಿತ ಸರ್. ಯಾಕಂದ್ರೆ ಅಷ್ಟು ದೊಡ್ಡ ಅಭಿಮಾನಿ ಅವಳು. ನಿಮ್ ಮೇಲೆ ಒಂದು ಬಲವಾದ ನಂಬಿಕೆ ಸರ್ ಅವಳಿಗೆ. ಅವ್ರು ಏನಾದ್ರು ಹೇಳಿದ್ರೆ ಅದು ಕರೆಕ್ಟ್ ಆಗಿ ಹೇಳ್ತಾರೆ ಸರ್. ನೀವು ತುಂಬಾ ಜನಕ್ಕೆ ಈ ತರ ಹೇಳಿದೀರಾ, ಸಜೆಷನ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಅವ್ರಿಗೆ ಒಂಥರ ನಂಬಿಕೆ. ಅದನ್ನ ನಿಮ್ಗೆ ಅವರು ರಿಟರ್ನ್ ಇನ್ನೊಂದ್ ಟೈಮ್ ಫೋನ್ ಮಾಡಿ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ನೀವ್ ಹೇಳಿದ್ಮೇಲೆ ನಾವು ಚೆನ್ನಾಗಿದೀವಿ ಸರ್ ಅಂತ ಹೇಳಿದಾರಲ್ಲ ನಿಮ್ಮ ಹತ್ರ, ಅದನ್ನ ಅವಳು ತುಂಬಾ ನಿಮ್ತಾ ಇದ್ಲು ಸರ್. ತುಂಬಾ ಅಂದ್ರೆ ತುಂಬಾ ನಿಮ್ತಾ ಇದ್ಲು. ಕೇಳೋಣ ಪಾಪ ಅವ್ರಿಗೆ ನಿಮ್ಮ ಬದುಕಿನ ಕುರಿತು ಒಂದಷ್ಟು ಕಾಳಜಿಗಳಿದ್ದು ನೋಡಿ. ಅದನ್ನ ಹೇಳೋದು ಶರಣಾಗತಿ ಅಂತ. ಇಲ್ಲಿಂದ ಏನು ಹೇಳಿದ್ರು ಅದನ್ನ ಪಾಲಿಸೋದು. ಯಾಕೆ ಆ ನಂಬಿಕೆ ಬರುತ್ತೆ ಅಂದ್ರೆ, ಯಾವಾಗ ಒಂದು ನೊಂದ ಜೀವ ನಿಮ್ಮ ಬಳಿಯೂ ಹೇಳಿಕೊಳ್ಳಲಾಗದ ಎಷ್ಟೋ ಯಾತನೆಗಳು ಅವ್ರ ಒಳಗಡೆ ಇದ್ದಾಗ, ಕೆಲವು ದಿವ್ಯ ಮಾತುಗಳು ಅವ್ರ ಒಳಗಡೆ ಔಷಧಿ ರೂಪದಲ್ಲಿ ಕೆಲಸ ಮಾಡಿರ್ತವೆ. ಹೇಳ್ಕೊಳಕ್ ಆಗಿರಲ್ಲ. ಯಾಕಂದ್ರೆ ನಿಮಗೆ ಬೇಜಾರು ಮಾಡಬಾರ್ದು ಅಂತಲೋ ಅಥವಾ ಸದಾ ನನ್ನ ನೋವನ್ನ ಹೆಂಗ್ ಹೇಳ್ಕೊಳ್ಳೋದು ಅಂತಲೋ ಎಷ್ಟೋ ಜನ ಇವತ್ತು ಒಳಗಡೆ ಇಟ್ಕೊಂಡು ಕೊರಗುತ್ತಾರೆ. ನಾನು ತುಂಬಾ ಸತಿ ಸರ್ ನಾನು ಅನ್ಕೊಂಡಾಗ ನಾನು ನಮ್ ಬಗ್ಗೆ ಹೆಂಗೆ ಹೇಳೋದು, ಹೇಳಿದ್ರೆ ನಮ್ ಬಗ್ಗೆ 4 ಜನ ನೋಡ್ತಾರಲ್ಲ, ಆತರ ನಾನು ಇಷ್ಟ ಅನ್ಕೊಂಡೆ ಸರ್. ಬಟ್ ಆದ್ರೆ ನನ್ಗ್ ಅನ್ಸಿದ್ದೇನು ಅಂತಂದ್ರೆ, ನಾವು ಯಾವಾಗ ಹೆಂಗಿರ್ತೀವಿ ಅಂತ ಹೇಳಕ್ ಆಗಲ್ಲ ಸರ್. ಬಟ್ ನಮ್ನ ಇಷ್ಟ ಬಿದ್ದಿರೋರ್ಗೋಸ್ಕರ ಆದ್ರೂ ನಾವ್ ಏನಾದ್ರೂ ಒಂದು ಹೇಳ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದೇ ಅನ್ಕೊಂಡೆ ನಿಮ್ಗೆ ಫೋನ್ ಮಾಡಿದ್ದು ಸರ್. ಹೇಳ್ಕೊಳ್ಳೋ ಮೂಲಕ 2 ವಿಚಾರ. ಒಂದು, ಆ ಜೀವ ಇದಕ್ಕೋಸ್ಕರ ಕಾತರಿಸ್ತಾ ಇತ್ತು, ಅದಕ್ಕೊಂದು ಶಾಂತಿ, ಇದು ಅದೊಂದು ನೆಮ್ಮದಿ. 2ನೇದು, ನಿಮ್ಮ ಕಥೆಯ ಮೂಲಕ ನಿಜವಾಗಿಯೂ ಯಾವುದೋ ಚಪಲದ ಆಸೆಗೋ ಕಾಮದ ಆಸೆಗೋ ಇನ್ಯಾವುದೋ ಆಸೆಗೋ ಬಣ್ಣದ ಮಾತುಗಳಾಡಿ ಮಾತುಗಳು ಕೊಟ್ಟು ಆ ಮಂತ್ರ ನಾವಿಯನ್ನ ಎಕ್ಕಡ ಮಾಡಿಕೊಂಡು ಬದುಕೋ ಪ್ರೇಮದ ಹೆಸರಲ್ಲಿ ನಾಟಕವಾಡೋ ಸಂಬಂಧಗಳಿಗೆ, ಓಹೋ ಪ್ರೇಮ ಈ ಎತ್ತರಕ್ಕೆ ಇರುತ್ತೆ, ಈ ಎತ್ತರಕ್ಕೆ ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ತಾರೆ ನಿಜವಾದ ಪ್ರೇಮ ಆದ್ರೆ ಅಂತ ಗೊತ್ತಾಗಬೇಕು. ನಾನು ನಿಜವಾಗ್ಲೂ ನಾನು ಇವಾಗೂ ಅದೇ ಅನ್ಕೊಂತೀನಿ ಸರ್. ನನ್ ಜೀವನದಲ್ಲಿ ನಾನ್ ಮೋಸ ಹೋಗಿದ್ದೀನೋ, ನಾನ್ ಸರಿ ಇದ್ದೀನೋ ನನ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ನನ್ ಪರಿಸ್ಥಿತಿದಲ್ಲಿ ಆಗ್ಲಿ, ನಮ್ಮ ಮನೆಯವ್ರ ಪರಿಸ್ಥಿತಿದಲ್ಲಿ ಈ ತರ ಯಾರಾದ್ರೂ ಇದ್ರೆ, ಬಟ್ ಒಬ್ರನ್ನೊಬ್ರು ನಂಬಿಕೆಯಿಂದ ಬದುಕದೇ ಒಂದು ಜೀವನ ಅಂತ ಅನ್ಸುತ್ತೆ ಸರ್. ನೀವು ಅದನ್ನು ತುಂಬಾ ಲೋಕಕ್ಕೆ ಸಾರಿ ಹೇಳಿದ್ದೀರಿ. ಈ ಮೂಲಕ ಬಹಳಷ್ಟು ಜನಕ್ಕೆ ಪ್ರೇಮ ಅಥವಾ ಹೊಂದಾಣಿಕೆ ಅದು ಇದು ಹೇಗಿರುತ್ತೆ, ಹಳೆಯದೆಲ್ಲವನ್ನ ಮರೆತು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು ಅಂದ್ರೆ ಏನು ಅಂದ್ರೆ ನೀವು ತೋರಿಸಿದ್ದೀರಿ. ಯಾಕಂದ್ರೆ ಹೊಸ ಅವಕಾಶವನ್ನ ಭಗವಂತ ಕೊಟ್ಟಾದಾಗ್ಲೂ ಹಳೆ ತಿಪ್ಪೆಗಳ ಕಸಗಳನ್ನ ತಂದು ನಡುಮನೆಯಲ್ಲಿ ಹಾಕೊಂಡು ಹಳೆಯದ್ರ ಬಗ್ಗೆ ಮಾತಾಡಿ ಎಷ್ಟೋ ಜನ ಹೊಸ ಅವಕಾಶವನ್ನೇ ಕಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಹಳೆ
ಘಟನೆಗಳ ಮೇಲಿರುವಷ್ಟು ಆಸಕ್ತಿಯು ಹೊಸ ಬದುಕನ್ನು ಕಟ್ಕೊಳ್ಳೋ ಕಡೆ ಇರೋದಿಲ್ಲ. ಅದೊಂದು ಕೆಟ್ಟ ಚಟ. ಹೌದು ಹಳೇದ್ನ ಸರ್. ಕೆಣಕಿ ಅವಳಿಗೇನು ಅನ್ನೋದು, ಅವಳನ್ನೇನು ಹಂಗಿಸೋದು, ಅವಳನ್ನೇನು ತುಚ್ಛವಾಗಿ ಹೌದು ಕಾಣೋದು. ಆವಾಗ ಹೊಸ ಬದುಕನ್ನ ಶಿವ ಕರುಣಿಸಿದ್ದರೂ ಕೂಡ, ನೀನು ಹಂಗಿದ್ದೆ, ನೀನು ಅವನ ಮದುವೆ ಆಗಿದ್ದೆ, ನೀನು ಹಂಗೋಗಿದ್ದ ಹಿಂಗೋಗಿದ್ದ, ಅಥವಾ ನೀನು ಹಂಗ್ ಮಾಡ್ದ ಹಿಂಗ್ ಮಾಡ್ದ. ಹಳೆಯದನ್ನ ಯಾರು ಕೆದಕಿ ಹೆಚ್ಚು ಅಂದರೆ ಭೂತಕಾಲವನ್ನ ಹೆಚ್ಚು ಯಾರು ಕೆದಕ್ತಾರೋ ಅವರು ವಾಸ್ತವ ಅಂದರೆ ವರ್ತಮಾನ ಕಾಲ ಮತ್ತೆ ಭವಿಷ್ಯದ ಕಾಲ ಎರಡನ್ನೂ ಹಾಳು ಮಾಡಿಕೊಳ್ತಾರೆ. ಭೂತಕಾಲದಿಂದ ಕಲಿಬಹುದಷ್ಟೇ. ಈಗ ನಿಮ್ಮ ತಂದೆ ಹೌದು ಸರ್. ಜೇನು ನೋಡದೆ ಮರಕತ್ತಿ ಅಲ್ಲಿಂದ ಬಿದ್ದು ಕಾಲು ಮುರ್ಕೊಂಡ್ರು, ಇದು ಭೂತಕಾಲ ಅಂದ್ರೆ ಹಿಂದೆ ಆಗಿರೋದು. ಹೌದು ಸರ್. ಅದರಿಂದ ಹೌದು ಸರ್. ನಾನು ಪಾಠ ಕಲಿತ್ರೆ ವರ್ತಮಾನವೂ ಚೆನ್ನಾಗಿರುತ್ತೆ, ಭವಿಷ್ಯವೂ ಚೆನ್ನಾಗಿರುತ್ತೆ. ಹೌದೌದು ಸರ್. ಅಂದ್ರೆ ಭೂತಕಾಲ ಈ ಕಾರಣಕ್ಕೆ ಬಹಳ ಶ್ರೇಷ್ಠವಾದದ್ದು. ಅದು ಪಾಠದ ಕಾರಣಕ್ಕಾಗಿ ನೆನಪಿರಬೇಕು ಹೊರತು ಚಟ ಅದನ್ನ ನೆನೆಸ್ಕೊಂಡು ಹೌದು ಸರ್. ನಮ್ಮನ್ನು ನಾವು ಕೊರ್ಕೊಳ್ಳೋದು, ಇನ್ಯಾರಿಗೂ ಏನು ಅನ್ನೋದು. ಭೂತಕಾಲ ಅದು ಮುಗಿದೋಯ್ತು, ಅದು ನಮ್ಮ ಕೈಲಿ ಇಲ್ಲ. ಅದೊಂಥರ ಬಿಟ್ಟು ಬಾಣ. ಬಿಡಬೇಕಾದ್ರೆ ನಮಗೆ ಜ್ಞಾನ ಇರಬೇಕಿತ್ತು. ಬಿಟ್ಟಾದ್ಮೇಲೆ ಅದು ಎಲ್ಲಿಗೆ ಹೋಗ್ಬೇಕು ಅದು ನಮ್ಮ ಕೈಲಿ ಇಲ್ಲ. ಯಾವ ಕಡೆಗೆ ಬಿಟ್ಟಿದೀವೋ ಅದು ಆ ಕಡೆ ಹೋಗೇ ಹೋಗುತ್ತೆ. ಹೌದು ಸರ್. ಹಾಗಾಗಿ ಭವಿಷ್ಯ ಅನ್ನೋದು ನಮ್ಮ ಬತ್ತಳಿಕೆಯಲ್ಲಿರುವ ಬಾಣ. ಅದನ್ನ ನಾವು ಯಾವ ಕಡೆ ಬಿಡಬೇಕು ಅಂತ ಯೋಚಿಸಿ ಬಿಡಬಹುದು. ಆದ್ರೆ ಹೌದೌದು. ಭೂತಕಾಲ ಅಂದ್ರೆ ಅದು ಆಲ್ರೆಡಿ ಬಿಟ್ಟಿರೋ ಬಾಣ, ಅದು ಹೋಗ್ಬಿಟ್ಟಿದೆ. ಅದು ಎಲ್ಲಿಗೆ ಹೋಗ್ಬೇಕು ಅದು ಅಲ್ಲಿ ಹೋಗೇ ಹೋಗುತ್ತೆ. ಅಯ್ಯೋ ನಾನು ಬಿಡಬಾರ್ದು ಅಂತ ಹತ್ರ ಪ್ರಯೋಜನ ಇಲ್ಲ, ಅದು ಯಾಕಂದ್ರೆ ಬಿಟ್ಬಿಟ್ಟಿದ್ದೀರ ಅಲ್ಲೇ. ಹೌದು ಸರ್. ಹೌದು ಸರ್. ಹಾಗಾಗಿ ಬತ್ತಳಿಕೆಯಲ್ಲಿರುವ ಬಾಣವನ್ನ ತಗೊಳ್ಳಿ, ಸರಿಯಾದ ಕಡೆ ಬಿಡಿ ಅಂತ ಭಗವಂತ ಹೇಳ್ತಾನೆ. ಆದ್ರೆ ಜನ ಯಾವ ಕಡೆ ಈಗ ಬಾಣ ಬಿಡಬೇಕು ಅಂತ ಯೋಚಿಸೋದ್ರ ಬದಲು ಬಿಟ್ಟಿರುವ ಬಾಣದ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದೇ ಜೀವನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಷ್ಟೋ ಜನರು ಅಂತರಂಗದಲ್ಲಿ ಕೊರಗಿ ದರಿದ್ರರಾಗಿ, ಯಾಕಂದ್ರೆ ತಡೆಯಪ್ಪ ಆಗೋಯ್ತು ಈಗ ಮುಂದಿನ ನೋಡೋಣ ಅಂತ. ಈಗ ಯಾರೇ ಸತ್ರೂ ಕೂಡ ಅಲ್ಲಿ ಅವ್ರ ಮನೆಯವರೆಲ್ಲ ಹೆಣದ ಮುಂದೆ ಅಳ್ತಾ ಇದ್ರೆ ಊರಿನ ಹಿರಿಯರೆಲ್ಲ ಮುಂದಿನ ಕಾರ್ಯ ಕಡೆ ಗಮನ ಕೊಡ್ತಾ ಇರ್ತಾರೆ. ಹೌದು ಸರ್. ನೋಡಿ ಹೆಂಗಿದೆ ವಿಚಿತ್ರ. ಒಂದು ಹೆಣದ ಮುಂದೆ ಅಳುವವರು ಒಂದು ಕಡೆ, ಆದ್ರೆ ಅದನ್ನ ಚೆನ್ನಾಗಿ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡೋರು ಒಂದು ಕಡೆ. ಹೌದು ಸರ್. ಹಾಗಾದ್ರೆ ವ್ಯವಸ್ಥೆ ಮಾಡೋರಿಗೆ ದುಃಖ ಇಲ್ವಾ? ಇರ್ಬೋದು. ಆದ್ರೆ ಅವರು ಮುಂದಿನ ನೋಡೋಣಪ್ಪ, ಯಾಕಂದ್ರೆ ಎಲ್ಲ ಅಳ್ತಾ ಕೂತ್ರೆ ಹೆಣ ಹುಳ ಬೀಳುತ್ತೆ, ಹೌದೌದು ಸರ್. ವಾಸನೆ ಹೊಡೆಯೋಕೆ ಶುರುವಾಗುತ್ತೆ. ಹೌದು. ಅಳೋರು ಅಳಬೇಕು, ಚಟ್ಟ ಕಟ್ಟೋರು ಕಟ್ಟಬೇಕು, ಗುಂಡಿ ತೆಗಿಯೋರು ತೆಗಿಬೇಕು, ಈ ಕಡೆ ಯಾರೋ ಟಮಟೆ ಬಾಡೋರು ಬಾರಿಸಬೇಕು. ಒಂದು ಸಾವಿನ ಮನೆಯಲ್ಲಿ ಎಷ್ಟು ಭಾವನೆಗಳಿದ್ದಾವಲ್ಲಿ. ಹೌದು ಸರ್. ಬದುಕು ಹಿಂಗೆ. ಒಬ್ಬೊಬ್ಬರ ದುಃಖ ಇನ್ನೊಬ್ರಿಗೂ ನಗ, ಇನ್ನೊಬ್ರು ಯಾರಿಗೂ ಅದು ನಗು, ಇನ್ನೊಬ್ರಿಗೆ ಯಾರಿಗೂ ಅದು ಪಾಪ ಅನ್ಸುತ್ತೆ, ಇನ್ನೊಬ್ರಿಗೆ ಯಾರಿಗೂ ಆಗಬೇಕಿತ್ತು ಬಾ ಆಗ್ಲಿ ಅನ್ನುತ್ತೆ. ಅಂದ್ರೆ ನಮ್ಮ ದುಃಖ ಎಲ್ಲರಿಗೂ ದುಃಖ ಅಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕು ಮೊದ್ಲು ಅದನ್ನ. ಹೌದು ಸರ್. ಹೌದಪ್ಪ ನನಗೆ ದುಃಖ ಆಗಿದೆ, ಎಲ್ರು ಇದನ್ನ ಅನುಕಂಪ ತೋರಿಸ್ಲಿ, ಇಲ್ಲ ಹಂಗಿಲ್ಲ. ಜನ ಯಾರೋ ಒಂದಿಬ್ರು ತೋರಿಸ್ತಾರೆ, ಆ ಕಡೆ ಇನ್ಯಾರೋ ಏನು ನಗ್ತಾರೆ ಆಡ್ಕೊಂಡು, ಆಗ್ಬೇಕಿತ್ತು ಬಾ ನನ್ನ ಮಗ ಅನುಭವಿಸ್ಲಿ ಅಂತಾರೆ. ಹೌದು ಸರ್. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಹಂಗೆ ಸರ್ ಜನ. ಹೌದು. ನನಗೆ ಬಂದಿರುವ ಸುಖ ದುಃಖ, ನನಗೆ ಬಂದಿರುವ ಸುಖ ಅವರೆಲ್ಲರಿಗೂ ಸುಖ ಅಲ್ಲ, ನನಗೆ ಬಂದಿರೋ ದುಃಖ ಅವರೆಲ್ಲರಿಗೂ ದುಃಖ ಅಲ್ಲ. ನನಗೆ ಸುಖ ಆಗಿದ್ದ ಅವ್ರಿಗೆ ದುಃಖ ಅನ್ಸಬಹುದು, ಅಯ್ಯೋ ಅವ್ನು ಗೆದ್ದುಬಿಟ್ನಲ್ಲ ಅಂತ ಅವ್ರಿಗೆ ದುಃಖ ಆಗ್ಬೋದು. ಅಥವಾ ನಿಮಗ್ ದುಃಖ ಅನ್ಸಿದ್ ಅವನಿಗೆ ಸುಖ ಇರಬಹುದು. ಬಿದ್ದ ಬಾ ನನ್ನ ಮಗ ಅನುಭವಿಸ್ಲಿ, ನಿಮಗ್ ದುಃಖ ಅವನಿಗೆ ಸುಖ. ಹಾಗಾಗಿ ಒಬ್ಬರ ದುಃಖ ಎಲ್ಲರಿಗೂ ದುಃಖವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅವರಿಗೆ ಸುಖ ಇರಬಹುದು. ಹಾಗಾಗಿ ಯಾರು ನಮ್ಮ ಬಗ್ಗೆ ಅನುಕಂಪ ತೋರ್ಲಿ, ದುಃಖ ತೋರ್ಲಿ, ಅಥವಾ ನಮಗೆ ಕಣ್ಣೀರು ಒರೆಸ್ಲಿ ಕಾಯಬಾರ್ದು. ನಮ್ಮ ಕಣ್ಣೀರು ಒರೆಸ್ಕೊಳ್ಬೇಕು, ಮುಂದೆ ಹೋಗಬೇಕು. ಆದರೆ ಗುರುವಿನ ವಾಣಿ ಅಥವಾ ಯಾವುದೋ ಮಹಾತ್ಮನಿಗೆ ಶರಣಾಗಿ ಅವರ ವಿಚಾರಗಳನ್ನು ಕೇಳ್ತಾ, ಯಾಕಂದರೆ ನೀವೇ ಗಮನಿಸಿ, ಇಲ್ಲಿಂದ ನೀವು ಕಥೆಗಳನ್ನು ಕೇಳ್ತಾ 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 ನಿಮ್ಮ ಶ್ರೀಮತಿಯವರು ಯಾಕೆ ಅದನ್ನ ಅಷ್ಟು ಹಚ್ಕೊಂಡಿದ್ರು ಅಂತ ನಿಮಗೆ ಆನಂತರ ಗೊತ್ತಾಗಿರ್ಬೇಕು. ಅದು ಹಂಗೇನೆ, ಅದು ಒಂಥರ ತಣ್ಣೀರು ಸ್ನಾನ ಮಾಡ್ದ ಮೊದ್ಲು ಒಂಚೂರು ಅಳುಕಾಗುತ್ತೆ, ಆಮೇಲೆ ಎದ್ದು ಬರೋಕ್ ಆಗಲ್ಲ ಆಚೆಗೆ. ಸರ್ ನನ್ ನಿಜವಾಗ್ಲೂ ಸರ್ ನಾನ್ ಏನ್ ತಿಳ್ಕೊಂತ ಇದ್ದೆ ಅಂದ್ರೆ ಸರ್, ನೋಡಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು 2-3 ಜನ ಯೂಟ್ಯೂಬರ್ಸ್ ಇದಾರೆ ಸರ್. ಅವರು ಫೇಮಸ್ ಆಗೋದಕ್ಕೋಸ್ಕರ ಮಾಡೋರು ಇದಾರೆ, ಪಬ್ಲಿಕ್ ಗೆ ಇದು ಒಂದು ಸಹಾಯ ಆಗ್ಲಿ ಅನ್ನೋದಕ್ಕೋಸ್ಕರನು ಮಾಡೋರು ಇದಾರೆ ಸರ್. ಬಟ್ ನಾನು ಆತರ ಯೋಚನೆ ಮಾಡ್ಬಿಟ್ಟು ನಿನ್ಗೊಂದ್ 2 ಟೈಮ್ ನಾನು ಅಂದೆ, ಬಟ್ ಆದ್ರೆ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಸರ್, ಅದ್ರಿಂದ ಇರೋ ಅರ್ಥಗಳೇನು ಅನ್ನೋದು ನಿಜವಾಗ್ಲೂ ಸರ್. ನಿಮ್ಮ ಶ್ರೀಮತಿಯವರು ಕೇಳೋದನ್ನ ನೀವು ಯಾವತ್ತು ನಿಲ್ಸಿಲ್ಲ, ಅದು ಮಾಡಿರೋ ಬಹಳ ದೊಡ್ಡ ಕೆಲಸ. ಎನಿವೆ, ನಮಗೇನ್ ಮನುಷ್ಯನಿಗೆ ನೋಡಿ ಅವರಿಗೆ ಅದು ಅನುಭವಕ್ಕೆ ಬಂದು ಅದ್ರ ಪ್ರಶ್ನೆಗಳು ಬರಬೇಕು, ಇದು ಯಾಕೆ ಸುಳ್ಳಿರ್ಬೋದು, ಇದು ಹೆಂಗಿರ್ಬೋದು. ಬಟ್ ನಮಗೆ ಅನಿಸಿದ್ದೆಲ್ಲ
ಪೂರ್ಣ ಸತ್ಯ ಆಗಿಲ್ಲದೇನೂ ಇರ್ಬೋದು. ಹಾಗಾಗಿ ನಮಗದು ಪೂರ್ಣ ಗೊತ್ತಾಗುವವರೆಗೂ ಯಾವುದ್ರ ಬಗ್ಗೆನೂ ಅಭಿಪ್ರಾಯ ವ್ಯಕ್ತಪಡಿಸೋದು ತರವಲ್ಲ. ಇರಲಿ, ನಿಮ್ಮ ಶ್ರೀಮತಿ ಕುರಿತು ನೀವು ಆಡಿದ ಮಾತುಗಳು ಅಥವಾ ಅವರನ್ನು ಕಾಳಜಿ ಮಾಡಿದ ರೀತಿ, ಅವರನ್ನು ಬದುಕಿನುದ್ದಕ್ಕೂ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕರಾಗಿ ನಿಜವಾಗ್ಲೂ ಸಮರ್ಪಣಾ ಭಾವನೆಯಿಂದ ಶಿವಪಾರ್ವತಿ ಬದುಕ್ದಂಗೆ ಬದುಕಿದ್ದೀರಿ. ದೇವರು ನಿಮಗೆ ಮಗಳ ಜೊತೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡ್ಲಿ. ಆ ಮಗು ಕೂಡ ಆರೋಗ್ಯ ನೆಮ್ಮದಿಯಿಂದ ಬಾಳುವಂತಾಗಲಿ. ಎಲ್ಲ ಒಳ್ಳೇದಾಗುತ್ತೆ. ನಗುಮುಖದಿಂದ ಇರಿ, ಎಲ್ಲ ಶುಭವಾಗಲಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಒಳ್ಳೇದಾಗಲಿ. ನೋಡಿ, ಇದು ನಮ್ಮ ಸಾವಿರಾರು ಶ್ರೇಷ್ಠ ಕಥೆಗಳಲ್ಲಿ ಇದು ಒಂದು. ಅವರ ಅಪ್ಪ ಅಮ್ಮ 16 ವರ್ಷಕ್ಕೆ ಮದುವೆ ಮಾಡ್ತಾರೆ. 14 ವರ್ಷಕ್ಕೆ ಮದುವೆ ಮಾಡ್ತಾರೆ. ಆ ಹುಡುಗಿಗೆ 14 ವರ್ಷಕ್ಕೆ ಮದುವೆ ಮಾಡ್ತಾರೆ. 16 ವರ್ಷಕ್ಕೆ ಆಲೇ 2 ಮಕ್ಕಳು. 16-17 ವರ್ಷಕ್ಕೆ ಆಲೇ 2 ಮಕ್ಕಳಾಗಿದ್ದು. ಗಂಡ ಸತ್ತು ಹೋಗ್ತಾನೆ. ಅದು 14 ವರ್ಷದ ಹುಡುಗಿ ತಗೊಂಡೋಗಿ 31-32 ವರ್ಷದ ಹುಡುಗನಿಗೆ ಅಥವಾ ವ್ಯಕ್ತಿಗೆ ಮದುವೆ ಮಾಡ್ತಾರೆ. 2 ಮಕ್ಕಳು ಕೊಟ್ಟು ಗಂಡ ಸತ್ತು ಹೋಯ್ತಾನೆ. ಈ ಹುಡುಗಿಗೆ 16 ವರ್ಷ. ಆ ಸಮಯದಲ್ಲಿ ಇವರು ಆ 2 ಅಥವಾ 2 ಮಕ್ಕಳಿರೋ ಆ ಹುಡುಗಿಯನ್ನು ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ನೋಡಿ, ನಾನು ಸಾಕ್ತೀನಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ಚಪಲ ತೀರೋವರೆಗೂ, ಚಟ ತೀರೋವರೆಗೂ ಆಶ್ವಾಸನೆ ಕೊಟ್ಟು, ಮಾತು ಕೊಟ್ಟು, ನಂಬಿಸಿ ಧೋಖಾ ಮಾಡಿದವರು ಇದ್ದಾರೆ. ಆದರೆ ಇವರ ಪ್ರೀತಿ ಅಥವಾ ಇವರು ನಡ್ಕೊಂಡ ರೀತಿ ನಿಜಕ್ಕೂ ಅದ್ಭುತ. ಮಾದರಿಯಾಗಿದ್ದೀರಿ ನೀವು, ಖಂಡಿತ ಲೋಕಕ್ಕೆ ಮಾದರಿಯಾಗಿದ್ದೀರಿ. ಶುಭವಾಗಲಿ. ಆ ಆತ್ಮ, ಆ ಜೀವ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಬಹಳ ಆಸೆ ಪಟ್ಟಿತ್ತಂತೆ. ಏನೋ ಅವತ್ತಿಗೆ ಸಮಯ ಸಿಕ್ಕಿಲ್ಲ ಪಾಪ ಅವ್ರಿಗೆ, ಅಥವಾ ಅವಕಾಶ ಸಿಕ್ಕಿಲ್ಲ, ಅಥವಾ ಕರೆ ಮಾಡಲಿಕ್ಕೆ ಕಾಲ್ ಕನೆಕ್ಟ್ ಆಗಿಲ್ಲ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲವ, ಸದ್ಗತಿ. ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ. ನೀನು ಶಾಂತವಾಗಿ ನಿದ್ರಿಸು. ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ. ಪಾಪ ಆ ನರಳಾಟ ಎಷ್ಟು ಇರ್ಬೋದಲ್ವೇ? ಬ್ರೈನ್ ಟ್ಯೂಮರ್ ನೀವು ಕೇಳಿದ್ದೀರಿ ಬಹುಶಃ ಈ ಹಿಂದೆ. ನಮ್ಮ ರೇಖಾ ಅವರು ಆ ವಿಚಾರವಾಗಿ ಪಾಪ ಎಷ್ಟು ನರಳಿದ್ದಾರೆ. ಬ್ರೈನ್ ಟ್ಯೂಮರ್ ಕತೆ ನೀವು ಕೇಳಿರ್ತೀರಿ ರೇಖಾ ಅವ್ರದ್ದು. ನೋಡಿ ಹೆಂಗಿರ್ತಾವೆ ಕತೆಗಳು. ಅದಕ್ಕೆ ಹೇಳೋದು, ಬದುಕು ಯಾವ ಗಳಿಗೆಯಲ್ಲಿ ಯಾವಾಗ ತಲೆ ಸುತ್ತು ಬರುತ್ತೆ, ಯಾವಾಗ ಡಾಕ್ಟ್ರು ನಿಮಗೇನೋ ದೊಡ್ಡ ಕಾಯಿಲೆ ಇದೆ ಅಂತ ಹೇಳ್ತಾರೆ, ಯಾವಾಗ ನಿಮ್ಮ ಬದುಕು ಹಾಸಿಗೆ ಹಿಡಿಯುತ್ತೆ ಗೊತ್ತಿಲ್ಲ. ಇರುವಷ್ಟು ಕಾಲ ಚೆನ್ನಾಗಿ ಬದುಕಿ, ತೃಪ್ತಿಯಿಂದ ಬದುಕಿ. ಯಾರ ಜೀವನಕ್ಕೂ ಇಲ್ಲಿ ಖಾತ್ರಿ ಇಲ್ಲ, ಯಾರ ಬದುಕಿಗೂ ಇಲ್ಲಿ ಖಾತ್ರಿ ಇಲ್ಲ. ಇರೋವರೆಗೂ ಚೆನ್ನಾಗಿರಬೇಕು, ತಿಳಿದು ಬದುಕಬೇಕು. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ಅಷ್ಟೇ ಜೀವನ. ಪಾಪ ಒಳ್ಳೇದಾಗ್ಲಿ ಅವ್ರಿಗೆ. ಆ 2 ಮಕ್ಕಳನ್ನ ಸಾಕೊಂಡು ಅವರ ಜೀವನವನ್ನ ಕಳೀತಾ ಇದ್ದಾರೆ. ಎಲ್ಲ ಶುಭವಾಗ್ಲಿ.